ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನೀವು ದೇವರನ್ನು ಹೊತ್ತಿದ್ದೀರಿ, ಅಜಾಗರೂಕತೆಯನ್ನು ಹೊತ್ತುಕೊಳ್ಳಬೇಡಿ. ಇಂದು ನಾವು ದೇವರ ಸಾನ್ನಿಧ್ಯವನ್ನು ನಮ್ಮೊಂದಿಗೆ ಕೊಂಡೊಯ್ಯುವ ಪವಿತ್ರ ಸವಾಲತ್ತು ಮತ್ತು ಗಾಂಭೀರ್ಯ ಜವಾಬ್ದಾರಿಯ ಬಗ್ಗೆ ಕಲಿಯಲಿದ್ದೇವೆ. ನಿಮ್ಮ ಫೋನ್, ನಿಮ್ಮ ಡೇಟಾವನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ನೀವು ಅದನ್ನು ರಕ್ಷಿಸುತ್ತೀರಿ. ನೀವು ನಿಮ್ಮ ಮನೆಯನ್ನು ರಕ್ಷಿಸುತ್ತೀರಿ, ಏಕೆಂದರೆ ಅದು ನಿಮ್ಮ ಕುಟುಂಬವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ದೇವರು ನಮ್ಮನ್ನು ಮತ್ತು ಅವನ ಚರ್ಚನ್ನು ರಕ್ಷಿಸುತ್ತಾನೆ, ಏಕೆಂದರೆ ಅದು ತನ್ನ ಆತ್ಮವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ನಾವು ಅವನವರು. 1 ಕೊರಿಂಥದವರಿಗೆ 3:16 ಬರೆದಿದೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮವನ್ನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಪ್ರಶ್ನೆ ಏನೆಂದರೆ, ದೇವರು ನಮ್ಮಲ್ಲಿ ವಾಸಿಸುತ್ತಾನೆ ಎಂದಲ್ಲ, ಆದರೆ ನಮ್ಮ ಜೀವನವು ದೇವರಿಗೆ ವಾಸಿಸಲು ಇಷ್ಟವಾದ ಸ್ಥಳವಂತೆ ಕಾಣುತ್ತದೆ. ಮೊದಲು ನಾವು ವೈಯಕ್ತಿಕವಾಗಿ ಮತ್ತು ಚರ್ಚಾಗಿ ಆತನ ದೇವಾಲಯವಾಗಿದ್ದರೆ, ದೇವಾಲಯವು ನಿಜವಾಗಿಯೂ ಏನನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ಕಲಿಯೋಣ. ದೇವಾಲಯವೆಂದರೆ ದೇವರು ವಾಸಿಸುವ, ಗೌರವಿಸಲ್ಪಡುವ, ದೇವರು ಪ್ರದರ್ಶಿಸಲ್ಪಡುವ ಸ್ಥಳ. ದೇವರು ನಮ್ಮನ್ನು ದೇವಾಲಯಕ್ಕೆ ಏಕೆ ಹೋಲಿಸುತ್ತಾನೆ? ಏಕೆಂದರೆ ಆತನು ನಮ್ಮಲ್ಲಿ ವಾಸಿಸಲು, ಸರಿಪಡಿಸಲು ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಗೌರವಿಸಲ್ಪಡಲು ಬಯಸುತ್ತಾನೆ. ದೇವರ ಆಲಯ ಅಂದರೆ ಅಲ್ಲಿ ಆರಾಧನೆ ಇರಬೇಕು, ಪ್ರಾರ್ಥನೆ ಇರಬೇಕು, ತ್ಯಾಗ ಇರಬೇಕು. ದೇವರ ಸಾನ್ನಿಧ್ಯ ವಾಸಿಸುವ ಸ್ಥಳವಾಗಿರಬೇಕು. ಈ ಹೋಳಿಗೆ ನಮಗೆ ಜವಾಬ್ದಾರಿ ಮತ್ತು ಗಂಭೀರತೆಯನ್ನು ಸಹ ಹೊಂದಿದೆ. ಯೋಹಾನ 14:17 ಯೇಸುದೇವರು ಪವಿತ್ರಾತ್ಮನ ಬಗ್ಗೆ ಹೇಳುತ್ತಿದ್ದಾನೆ, ಆತನು ಸತ್ಯದ ಆತ್ಮನೇ, ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ಆದರೆ ನೀವು ಆತನನ್ನು ಬಲ್ಲಿರಿ, ಏಕೆಂದರೆ ಆತನು ನಿಮ್ಮೊಂದಿಗೆ ವಾಸಿಸುತ್ತಾನೆ ಮತ್ತು ನಿಮ್ಮೊಳಗಿರುವನು. ನಮ್ಮೊಳಗೆ ದೇವರ ಆತ್ಮ ಇದೆ, ಆದರೆ ಈ ಲೋಕದ ಮನುಷ್ಯರ ಒಳಗೆ ದೇವರ ಆತ್ಮ ಇಲ್ಲ. ಏಕೆಂದರೆ ನಾವು ದೇವರನ್ನು ಅಕ್ಸೆಪ್ಟ್ ಮಾಡಿದ್ದೇವೆ, ರಕ್ಷಕನಾಗಿ ಯೇಸು ದೇವರನ್ನು ಅಕ್ಸೆಪ್ಟ್ ಮಾಡಿದ್ದೇವೆ. ಮತ್ತು 1 ಪೇತ್ರನು 2:5 ನಾವು ಓದುತ್ತೇವೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿ ಆತ್ಮ ಸಂಬಂಧವಾದ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನಿಮಗೆ ಅರ್ಥವಾಯ್ತಾ? ಯೇಸು ಕ್ರಿಸ್ತನ ಮೂಲಕ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿ ಆತ್ಮ ಸಂಬಂಧವಾದ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ವಿ ಆರ್ ಪ್ರೀಸ್ಟ್ಸ್. ದೇವರಿಗೆ ಯಜ್ಞಗಳನ್ನು, ಸ್ಯಾಕ್ರಿಫೈಸ್ ಅನ್ನು ಕೊಡುವುದಕ್ಕೆ ನಾವು ಅವರ ಪ್ರೀಸ್ಟ್ಸ್. ದೇವರು ನಮ್ಮಲ್ಲಿ ವಾಸಿಸುತ್ತಾನೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಾವು ಅವನನ್ನು ಪ್ರತಿದಿನ ಭೇಟಿಯಾಗಬೇಕು. ನಾವು ಯಾಕೆ ದೇವಸ್ಥಾನದಲ್ಲಿ ಹೋಗುವುದು? ದೇವರನ್ನು ಭೇಟಿಯಾಗುವುದಕ್ಕೆ. ದೇವರ ಮುಂದೆ ನಮ್ಮ ಸಂಕಟ, ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳುವುದಕ್ಕೆ. ಆದರೆ ನಮ್ಮೊಳಗೆ ದೇವರಿದ್ದಾರೆ ಅಂದರೆ, ನಾವೇ ದೇವರ ಆಲಯ ಅಂದರೆ ನಾವು ಅಲ್ಲಿ ಭೇಟಿಯಾಗಬೇಕು. ನಮ್ಮಲ್ಲಿ ನಾವು ದೇವರನ್ನು ಭೇಟಿಯಾಗಬೇಕು. ಪ್ರತಿದಿನ ಅವನ ಮಾತನ್ನು ಕೇಳಬಹುದು. ಅದಕ್ಕೆ ನಾವು ಅವನ ದೇವಾಲಯವನ್ನು ಗೌರವದಿಂದ ನಡೆಸಿಕೊಳ್ಳಬೇಕು. ಕೇರ್ಲೆಸ್ ಆಗಿ ನಾವು ನಮ್ಮ ದೇವಾಲಯ ನಡೆಸಬಾರದು. ಆಂತರಿಕ ಶಾಂತಿ, ದೃಢ ನಿಶ್ಚಯ, ಸ್ಪಷ್ಟತೆ ಅಥವಾ ಬೆಳಕು ಕಾಣಿಸಿಕೊಳ್ಳುತ್ತದೆ. ಇದು ಪ್ರತಿದಿನವೂ ಆಗಬೇಕು. ಆಗ ಮಾತ್ರ ನಾವು ಆತನನ್ನು ಪ್ರತಿದಿನ ಭೇಟಿಯಾಗುತ್ತೇವೆ. ನಾವು ದೇವರನ್ನು ಭೇಟಿಯಾಗಿದರೆ ನಮಗೆ ಆಂತರಿಕ ಶಾಂತಿ ಇರುತ್ತದೆ, ದೃಢ ನಿಶ್ಚಯ ಇರುತ್ತದೆ. ಅಂದರೆ ಟ್ರಸ್ಟ್, ದೇವರಿದ್ದಾರೆ, ಆ ಫೇತ್ ಇರುತ್ತದೆ ಮತ್ತು ಬೆಳಕು ಕಾಣಿಸುತ್ತದೆ. ನಮಗೆ ಅರ್ಥವಾಗುತ್ತದೆ ನಾವೇನು ಹಾದು ಹೋಗ್ತಾ ಇದ್ದೀವಿ, ಎಲ್ಲದೂ ಅರ್ಥವಾಗುತ್ತದೆ. ದೇವರಿದ್ದರೆ ನಮಗೆಲ್ಲ ಅರ್ಥವಾಗುತ್ತದೆ. ಹಾಗೆ ನಾವು ಭೇಟಿಯಾಗಿದರೆ, ದೇವರನ್ನು ಭೇಟಿಯಾಗಿದರೆ ನಾವು ಡೈಲಿ ಸಮಾಧಾನದಲ್ಲೇ ಜೀವನ ಮಾಡ್ತೇವೆ. ದೇವರನ್ನು ಭೇಟಿಯಾಗಲಿಲ್ಲದಿದ್ದರೆ ದುಃಖ, ಭಯ,
ಆತಂಕ ಇದನ್ನಲ್ಲೇ ನಾವು ಜೀವನ ಮಾಡುತ್ತೇವೆ. ಮೊದಲನೇ ಕೊರಿಂಥದವರಿಗೆ 6:19-20 ನಾವು ಓದುತ್ತೇವೆ, ದೇವರಿಂದ ದೊರಕಿ ನಿಮ್ಮೊಳಗಿಂದ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಆಲಯವಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೀರಿ. ಆದಾದರಿಂದ ದೇವರ ಸೊತ್ತಾಗಿರುವ ನಿಮ್ಮ ದೇಹದಲ್ಲೂ ನಿಮ್ಮ ಆತ್ಮದಲ್ಲೂ ಮಹಿಮೆ ಪಡಿಸಿರಿ. ನಾವು ನಮ್ದಲ್ಲ, ದೇವರ ಸೊತ್ತು. ನಮ್ಮ ದೇಹದಿಂದ ನಮ್ಮ ಆತ್ಮದಿಂದ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಇದೆಲ್ಲ ಬೈಬಲಲ್ಲಿ ಬರೆದಿರುವುದು. ಮತ್ತೆ ವಿಶ್ವಾಸಿಗಳಾಗಿ ನಾವು ಏನು ನಂಬುವುದು? ದೇವರೆಲ್ಲ ಕೊಡ್ತಾರೆ ಅಂತ ವಿಶ್ವಾಸಿಗಳಾಗಿ ನಾವು ದೇವರ ಹತ್ರ ಬರುವುದು ಇದಕ್ಕೆ ನಾವು ದೇವರ ಆಲಯವಾಗಿ ಜೀವಿಸಬೇಕು. ಅಂದರೆ ಪ್ರತಿಯೊಬ್ಬ ವಿಶ್ವಾಸಿಯು ದೇವರ ಆತ್ಮವನ್ನು ಹೊಂದಿರುತ್ತಾನೆ. ಆದ್ದರಿಂದ ನಾವು ವಾಸಿಸುವ ದೇಹವು ಕೇವಲ ಮಾಂಸವಲ್ಲ ಮತ್ತು ದೈವಿಕತೆಯ ವಾಸಸ್ಥಾನ. ನಾವೇ ದೇವರ ಆಲಯ. ನೋಡಿ, ಸ್ವಲ್ಪ ಟೈಮ್ ನೀವು ಯೋಚನೆ ಮಾಡಿ ನೋಡಿ. ದೇವರು ಅಲ್ಲಿ ವಾಸಿಸಲು ಆರಿಸಿಕೊಂಡಿದ್ದಾನೆ ಮತ್ತು ಅದನ್ನು ದೇವರು ರಕ್ಷಿಸಬೇಕು. ಪವಿತ್ರಾತ್ಮವು ನಮ್ಮಲ್ಲಿ ವಾಸಿಸುವ ನಮ್ಮ ದೇವಾಲಯವನ್ನು ದೇವರು ಹೇಗೆ ರಕ್ಷಿಸುತ್ತಾನೆ? ದೇವರ ಆಲಯ, ದೇವರ ಅದನ್ನು ರಕ್ಷಿಸುತ್ತಾನೆ. ನಮ್ಮ ಮನೆ ನಾವು ರಕ್ಷಿಸುತ್ತೇವೆ, ನಮ್ಮ ಮೊಬೈಲ್ ನಾವು ರಕ್ಷಿಸುತ್ತೇವೆ, ನಮಗೇನಿದೆಯೋ ಅದೆಲ್ಲ ನಾವು ಕಾಪಾಡುತ್ತೇವೆ. ನಾವು ಹಾಗೆ ಕೇರ್ಲೆಸ್ ಆಗಿ ಎಸಿತೇವೆಯಾ? ಇಲ್ಲ, ನಮ್ದೇ 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 ನಮ್ದೇ. ಸ್ವಂತ ಸಿಬ್ಲಿಂಗ್ಸ್ಗೂ ಯಾರು ಕೊಡಲ್ಲ. ನಂದೇ ನಂದೇ ನಂದೇನ ನಾವು ಇಟ್ಕೊಳ್ತೇವೆ. ಆದರೆ ದೇವರ ಆಲಯ, ಅವರ ಪರಿಶುದ್ಧಾತ್ಮನು ನಮ್ಮೊಳಗೆ ಇದ್ದೆ ದೇವರು ಕಾಪಾಡುತ್ತಾನೆ. ಹೇಗೆ? ನಮ್ಮೊಳಗೆ ಯಾವ ಆಲೋಚನೆಗಳು ಪ್ರವೇಶಿಸುತ್ತವೆ, ಏನು ಬೆಳೆಯುತ್ತವೆ ಮತ್ತು ಏನು ಆಳುತ್ತವೆ, ನಾವು ಏನು ಯೋಚಿಸುತ್ತಾ ಇರ್ತೇವೆ ಎಂಬುದನ್ನು ಕಾಪಾಡುವ ಮೂಲಕ ದೇವರು ನಮ್ಮ ಆಂತರಿಕ ದೇವಾಲಯನ್ನು ರಕ್ಷಿಸುತ್ತಾರೆ. ಪಾಪ ಅಥವಾ ನಕಾರಾತ್ಮಕ ಆಲೋಚನೆಗಳು ನಮ್ಮ ಆಲಯವನ್ನು ಕಲುಷಿತಗೊಳಿಸುತ್ತದೆ. ನಾವು ಆತನ ದೇವಾಲಯದಂತೆ ನಮ್ಮ ದಿನಚರ್ಯದಲ್ಲಿ ಹೇಗೆ ಬದುಕುತ್ತೇವೆ? ದೇವಾಲಯವು ಗೌರವಿಸುವ ಮೂಲಕ ನಾವು ಡೈಲಿ ಬದುಕಬೇಕು. ಪ್ರತಿದಿನ ಕೊನೆಯ ಆದ್ಯತೆಯಾಗಿ ಮತ್ತು ನಿಮ್ಮ ಸೌಕರ್ಯ ವಲಯದಲ್ಲಿ ದೇವರಿಗೆ ಪ್ರಾಮುಖ್ಯತೆ ನೀಡುವ ಮೂಲಕ ಅಲ್ಲ. ದೇವರಿಗೆ ಮೊದಲನೇ ಆದ್ಯತೆ ನಾವು ಕೊಡಬೇಕು. ಎಲ್ಲ ಮುಗಿದ ಮೇಲೆ ದೇವರಿಗೆ ಸ್ಥಾನ ಕೊಡುವುದಲ್ಲ. ಅಲ್ಲಾಂದ್ರೆ ನಿಮ್ಮ ಸೌಕರ್ಯ ವಲಯದಲ್ಲಿ ದೇವರಿಗೆ ಸ್ಥಾನ ಕೊಡುವುದಲ್ಲ. ಫಸ್ಟ್ ಇಂಪಾರ್ಟೆನ್ಸು ದೇವರಿಗೆ ಕೊಡಬೇಕು. ಪ್ರಲಾಪಗಳು 3:22-23 ಬರೆದಿದೆ, ಕರ್ತನ ಕನಿಕರಗಳಿಂದಲೇ ನಾವು ನಾಶವಾಗಲಿಲ್ಲ, ಆತನ ಅಂತಂ ಕರುಣೆಯು ಮುಗಿಯುವುದಿಲ್ಲ. ಅವು ಪ್ರತಿದಿನ ಮುಂಚಾಣೆಯು ಹೊಸದಾಗಿರುವವು, ನಿನ್ನ ನಂಬಿಗಸ್ತೆಯು ಮಹತ್ತಾದದು. ಅಂದರೆ ನಾವು ಪ್ರತಿದಿನ ದೇವರಿಗೆ ಹೊಸದಾಗಿ ಪ್ರತಿಕ್ರಿಯಿಸಬೇಕು. ಪ್ರತಿದಿನ ಆತನ ಕರುಣೆ ಹೊಸದು. ಅಂದರೆ ನಾವು ಪ್ರತಿದಿನ ಹೊಸಬರಾಗಿ ದೇವರಿಗೆ ಸಮರ್ಪಿಸಬೇಕು. ನಿನ್ನೆಯ ಭಕ್ತಿಯಿಂದಲ್ಲ, ನಿನ್ನೆಯ ಭಕ್ತಿಯಿಂದ ಇಂದು ಬದುಕಬಾರದು. ದೈನಂದಿನ ಸಲ್ಲಿಗೆ ಮತ್ತು ಶರಣಾಗತಿ ಅಗತ್ಯವಾಗಿದೆ. ಆದರೆ ನಾವು ಅನೇಕ ಬಳಿಗೆ ಆತನು ನಮ್ಮಲ್ಲಿ ನೆಲೆಸಿದಾನೆ ಎಂಬ ಪವಿತ್ರ ವಾಸ್ತವವನ್ನು ಮರೆತು ಬಿಡುತ್ತೇವೆ ಅಲ್ಲವೇ? ದೇವರು ನಮ್ಮೊಳಗೆ ಇದ್ದಾನೆ ಎಂದು ನಾವು ಮರೆತು ಬಿಡುತ್ತೇವೆ ಅಲ್ಲವೇ? ಒಳಗಿನ ದೇವಾಲಯವನ್ನು ರಕ್ಷಿಸಲು ನಾವು ಅಶುದ್ಧ ಆಲೋಚನೆಗಳಿಗೆ ಬಾಗಿಲು ಮುಚ್ಚಬೇಕು ಮತ್ತು ಪ್ರತಿಯೊಂದು ಗುಪ್ತ ಪಾಪವನ್ನು ತೆಗೆದು ಹಾಕಬೇಕು. ಒಳಗಿನ ಮನುಷ್ಯನನ್ನು ದೇವರ ವಾಕ್ಯದಿಂದ ಪೋಷಿಸಬೇಕು ಮತ್ತು ನಮಗೆ ದೈನಂದಿನ ಶರಣಾಗತಿ ಬೇಕು. ಏಕೆಂದರೆ ನಮ್ಮ ಮಾಂಸವು ಪ್ರತಿದಿನ ತನ್ನ ಬಯಕೆಯೊಂದಿಗೆ ಇರುತ್ತದೆ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ನಾವು ಆದುರದಿಯಿಂದಲ್ಲ, ಶರಣಾಗತಿಯಿಂದ ದೇವರನ್ನು ಸಮರ್ಪಿಸಬೇಕು. ಪ್ರತಿದಿನ ನಮಗೆ ಗೊತ್ತು, ನಮಗೆ ಪ್ರತಿದಿನ ಹೊಸ ಹೊಸ ಅನುಗ್ರಹ ಆಶೀರ್ವಾದಗಳು ಬೇಕು, ಕರುಣೆ ಬೇಕು. ಆವಾಗ ಎಲ್ಲ ನಾವು ಅನ್ಕೊಳ್ಳಬೇಕು, ನಾವು ಹೊಸದಾಗಿ ದೇವರಿಗೆ ಸಮರ್ಪಿಸಬೇಕು. ಮತ್ತು ಪ್ರತಿದಿನ ನೀವು ನಿಮ್ಮ ಹೃದಯ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥಿಸಬೇಕು, ಸ್ವಾಮಿ, ನೀವು ಇಂದು ಇಲ್ಲಿ ವಾಸಿಸುತ್ತೀರಿ, ನನಗೆ ಮಾರ್ಗದರ್ಶನ ನೀಡಿ, ನಾನು ಮಾಡುವ ಪಾಪವನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡಿ, ನನಗೆ ಎಚ್ಚರಿಕೆ ನೀಡಿ ಮತ್ತು ನನ್ನನ್ನು ರಕ್ಷಿಸಿ. ನಾನು ಇಂದು ಸ್ವಾರ್ಥಿಯಾಗಿ ಜೀವನ ಮಾಡಬಾರದು, ನಿನ್ನನ್ನು ನಾನು ದುಃಖಿಸಬಾರದು. ಪ್ರತಿದಿನ ಭಕ್ತಿಯಿಂದ ನಾವು ದೇವರಿಗೆ ಸಮರ್ಪಿಸಬೇಕು. ದೇವರು ನಮ್ಮೊಳಗೆ ಇದ್ದಾನೆ. ದೇವರೇ, ನಾನು ಇವತ್ತು ನಿನ್ನನ್ನು ದುಃಖಿಸಬಾರದು, ಇವತ್ತು ಸ್ವಾರ್ಥಿಯಾಗಿ ಜೀವಿಸಬಾರದು,
ಇಂದು ನಾನು ನಿನಗೆ ಇಷ್ಟವಲ್ಲದ ಯಾವುದು ನಾನು ಯೋಚಿಸಬಾರದು. ಏನಾದರೂ ಬಂದರೆ ನನಗ ಅರ್ಥವಾಗಬೇಕು, ನಾನು ಅದರಿಂದ ಹೊರಗ ಬರಬೇಕು. ಹಾಗೆ ನಾವು ಪ್ರಾರ್ಥಿಸಿದರೆ ಮಾತ್ರ ನಮಗೆ ದೇವರ ಅನುಗ್ರಹ ಸಿಗುವುದು. ಮತ್ತು ಪ್ರತಿದಿನ ಭೌತಿಕ ದೇವಾಲಯದಲ್ಲಿ ಧೂಳು ಸಂಗ್ರಹವಾಗುತ್ತದೆ ಅಲ್ಲವೇ? ಅಲ್ಲಿ ಗುಡಿಸ್ತಾರೆ, ಗುಡಿಸುವುದಕ್ಕೆ ಜನ ಇದ್ದಾರೆ. ಇಲ್ಲಿ ಗುಡಿಸೋದಕ್ಕೆ ಯಾರು? ನೀವೇ ಪೊರಕೆ ತಕೊಂಡು ನಿಮ್ಮೊಳಗೆ ನೀವೇ ಗುಡಿಸಬೇಕು. ಅದೇ ರೀತಿ ನಾವು ತಪ್ಪು ವರ್ತನೆಗಳು, ಕೋಪ, ಹೆಮ್ಮೆ, ಅಸೂಯೆ, ಚಿಂತೆ, ಭಯ, ಆತಂಕ ನಮ್ಮೊಳಗೆ ನೆಲೆಗೊಳ್ಳಲು ಪ್ರಯತ್ನಿಸುತ್ತವೆ. ಅವು ನಮ್ಮ ದೇವಾಲಯದಲ್ಲಿ ಸಂಗ್ರಹಿಸುವ ಧೂಳು ಮತ್ತು ಕೊಳಕು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಹೃದಯದಲ್ಲಿ ಏನೇನು ಸೆಟ್ಟಿಲ್ ಆಗಿದೆ, ನಮ್ಮ ಹೃದಯ ದೇವರ ಆಲಯ ಅಂದರೆ ನಮ್ಮಲ್ಲಿ ಪವಿತ್ರತೆ ಮತ್ತು ಸಮಾಧಾನ ಇರಬೇಕು. ಅದೆರಡು ಇಲ್ಲದಿದ್ದರೆ ಧೂಳು ಕೊಳಕು ಅದರಲ್ಲಿ ಇದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಸಮಾಧಾನ ಇಲ್ಲ, ಸಂತೋಷವಿಲ್ಲ, ನೋವು, ಇದೆಲ್ಲ ಇದ್ರೆ ಇದೆಲ್ಲ ಕೊಳಕು. ಅದೆಲ್ಲ ಅರ್ಥ ಮಾಡಿಕೊಂಡು ಏನಾಗಿದೆ ನನ್ನ ಹೃದಯದಲ್ಲಿ ನಿಮಗೆ ಅರ್ಥವಾಗುತ್ತದೆ. ನಿಮಗೆ ಶ್ರಮಸಾದಿರುವಿಕೆ ಇರಬಹುದು, ಯಾರಾದರೂ ನಿಮ್ಮನ್ನು ನೋವಿಸಿರಬಹುದು, ಅದನ್ನೇ ನೀವು ಯೋಚನೆ ಮಾಡಿಕೊಂಡು ಇರಬಹುದು. ಅಲ್ಲಾಂದ್ರೆ ನೀವು ಪ್ರಾರ್ಥಿಸುತ್ತಿರಬಹುದು, ಅದೆಲ್ಲ ನಿಮ್ಗೆ ಸಿಗ್ತಾ ಇಲ್ಲ, ಅದನ್ ಬಗ್ಗೆನೆ ನೀವು ಯೋಚಿಸುತ್ತಾ ಇರಬಹುದು. ಹಂಗೆಲ್ಲ ಬರ್ತದೆ. ಆವಾಗ ಎಲ್ಲ ನೀವು ಅರ್ಥ ಮಾಡಿಕೊಂಡು ದೇವರೇ ನನ್ನನ್ನು ಕ್ಷಮಿಸಿ ಎಂದು ಹೇಳಿ ನೀವು ದೇವರ ವಾಕ್ಯದೊಂದಿಗೆ ನಿಮ್ಮ ಆಲಯ ಶುದ್ಧೀಕರಿಸಬೇಕು. ಹಾಗೆಯೇ ನಾವು ಮಾಡಿದರೆ ದೇವರ ಸಾನ್ನಿಧ್ಯ ನಮ್ಮೊಳಗೆ ಇರುತ್ತದೆ, ದೇವರ ಸಾನ್ನಿಧ್ಯವು ತಾಜವಾಗಿರುತ್ತದೆ. ಕೀರ್ತನೆಗಳು 5:3 ಬರೆದಿದೆ, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರಿ ನೋಡುತ್ತಾ ಇರುವನು. ಈ ಗ್ರಂಥವು ದಿನದ ನಮ್ಮ ಮೊದಲ ಕ್ರಿಯೆ ದೇವರ ಕೇಂದ್ರೀಕರದ ಭಕ್ತಿಯಾಗಿರಬೇಕು ಎಂದು ನಮಗೆ ಕಲಿಸುತ್ತದೆ. ದಿನದ ಮೊದಲ ಕ್ರಿಯೆ, ನಾವು ಎದ್ದಾಗ ವಾಟ್ ಇಸ್ ದ ಫಸ್ಟ್ ಇಂಪಾರ್ಟೆನ್ಸ್? ನೀವೇ ಯೋಚಿಸಿ. ನಿಮಗೆ ಏನೇನು ಕೆಲಸ ಇದೆಯೋ ಅದಕ್ಕೆ ಓಡು ಹೋಗ್ಬೇಕು ಅಲ್ಲವೇ? ನೀವು ಮನೆ ಕೆಲಸ ಅಲ್ಲ ಅಂದ್ರೆ ನೀವು ಅಡುಗೆ ಮಾಡುವವರಾಗಿದ್ರೆ ಅಯ್ಯೋ ತಕ್ಷಣ ಎದ್ದು ಟೀ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಅದು ಮಾಡಬೇಕು, ಅದೇ ಯೋಚನೆ. ಆಫೀಸ್ ಹೋಗುವವರಾಗಿದ್ರೆ ಅದೇ ನಿಮ್ಮ ಮನಸ್ಸಲ್ಲಿ, ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಅಲ್ಲವೇ? ಆದ್ರೆ ನಾವು ದೇವರ ಹತ್ರ ಕುತ್ಕೊಂಡು ನಾವು ದೇವರ ಹತ್ರ ಮಾತನಾಡಬೇಕು. ದೇವರೇ, ನಿನ್ನ ಆಲಯ ಇದು, ಇವತ್ತು ನಾನು ಪವಿತ್ರವಾಗಿ ಇಟ್ಟುಕೊಳ್ಳಬೇಕು. ಈಗ ನಾನು ಎದ್ದಿದ್ದೀನಿ, ಸಾಯಂಕಾಲ ಮಲಗುವ ತನಕ ಇದು ಎಷ್ಟೊಂದು ಧೂಳು ಇದರಲ್ಲಿ ಬರುತ್ತದೆ, ಅದೆಲ್ಲ ನನಗೆ ಅರ್ಥವಾಗಬೇಕು. ಎಷ್ಟೊಂದು ಕೊಳಕಿದಿನಲ್ಲಿ ಬರುತ್ತದೆ, ನಾನು ಕೊಳಕು ತುಂಬಿಸಬಾರದು, ಧೂಳು ತುಂಬಿಸಬಾರದು. ದೇವರೇ, ನನಗೆ ಅರ್ಥ ಮಾಡಿಸ್ಕೊಡಿ. ನೀವು ಪ್ರಾರ್ಥಿಸಿ ಮಾತ್ರ ನೀವು ನಿಮ್ಮ ಜೀವನ ಶುರು ಮಾಡಬೇಕಾಗಿರುವುದು. ಅಂದರೆ ನಾವು ಎಚ್ಚರವಾದಾಗ ನಮ್ಮ ಮೊದಲ ಹೆಜ್ಜೆ ಪ್ರಾರ್ಥನೆ, ಆರಾಧನೆ ಮತ್ತು ಶರಣಾಗತಿಯಾಗಿರಬೇಕು. ದೇವರು ನಮ್ಮಲ್ಲಿ ವಾಸಿಸ್ತಾನೆ ಎಂದು ತಿಳಿದುಕೊಂಡು, ದೇವರು ನಮ್ಮಲ್ಲಿ ವಾಸಿಸ್ತಾನೆ, ದೇವರನ್ನ ಹಂಗೆ ಬಿಟ್ಟು ನಿಮ್ಮ ಕೆಲಸಕ್ಕೋಸ್ಕರ ಓಡಿ ಹೋಗಬಾರದು. ನಿಮ್ಮ ಕೆಲಸಕ್ಕೆ ಹೋಗುವಾಗ ಎಲ್ಲ ದೇವರು ಬೇಕಂದ್ರೆ ನೀವು ಸಮರ್ಪಿಸಬೇಕು, ಪ್ರಾರ್ಥಿಸಬೇಕು, ಆರಾಧಿಸಬೇಕು. ಪ್ರತಿದಿನ ಬೆಳಗ್ಗೆ ನೀವು ಹೀಗೆ ಪ್ರಾರ್ಥಿಸಿ ನೀವು ಎದ್ದು ಕುಳಿತುಕೊಳ್ಳಬೇಕು. ನಿಮ್ಮ ಕೈಗಳನ್ನು ಅಥವಾ ಮೊಳಕಾಲುಗಳನ್ನು ಮಡಚಿ ನೀವು ಪ್ರಾರ್ಥಿಸಬೇಕು. ಸ್ವಾಮಿ, ನನ್ನಲ್ಲಿ ವಾಸಿಸುವುದಕ್ಕಾಗಿ ಧನ್ಯವಾದಗಳು. ನನ್ನ ದೇಹವು ಇಂದು ನಿನ್ನ ದೇವಾಲಯವಾಗಿದೆ, ನಾನದು ನಿನ್ನ ದೇವಾಲಯವಾಗಿ ನಾನು ಇಟ್ಟುಕೊಳ್ಳಬೇಕು. ನಾನು ಏನನ್ನು ಎದುರಿಸಬೇಕಾಗಿದ್ದರೂ ನನ್ನಲ್ಲಿ, ನನ್ನ ಆಲೋಚನೆಯಲ್ಲಿ, ಮಾತುಗಳಲ್ಲಿ ಮತ್ತು ಕ್ರಿಯೆಯಲ್ಲಿ ನಾನು ನಿನ್ನನ್ನು ಗೌರವಿಸಬೇಕು. ನೀವು ಪ್ರಾರ್ಥಿಸಬೇಕು. ನಾವು ಒಂದು ದಿನದಲ್ಲಿ ಏನೇನು ಎದುರಿಸುತ್ತೇವೆ ಅಂತ ನಮಗೇ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ಆವಾಗ ಎಲ್ಲ ನಾವು ಕೆಟ್ಟದು ಮಾತನಾಡಬಾರದು, ನಾವು ನಕಾರಾತ್ಮಕವಾಗಿ ಮಾತನಾಡಬಾರದು, ಕೋಪದಲ್ಲಿ ಮಾತನಾಡಬಾರದು. ಇದೆಲ್ಲ ಬರಬಹುದು, ಆದರೆ ಇದೆಲ್ಲ ಕಂಟ್ರೋಲ್ನಲ್ಲಿ ನಾವು ಇಡಬೇಕು. ಇದಕ್ಕೆ ನಾವು ಪ್ರಾರ್ಥಿಸಬೇಕು. ಮತ್ತು ಇಂದು ನಾನು ನಿನ್ನನ್ನು ದುಃಖಿಸಲು ಬಿಡಬಾರದು. ಮತ್ತು ದೇವರ ವಾಕ್ಯವನ್ನು ನೀವು ಓದಬೇಕು. ಬೆಳಗ್ಗೆ ನಿಮಗೆ ಟೈಮ್ ಇದ್ದಾಗ ಎಲ್ಲ ಶಾರ್ಟ್ಸ್ ಆದರೂ ಕೇಳಿಸ್ಕೊಳ್ಳಬೇಕು. ಏನಾದರೂ ಒಂದು ನಿಮಗೆ ಸಿಗ್ತದೆ, ನಿಮ್ಮ ಆತ್ಮಕ್ಕೆ ಸಿಗುತ್ತದೆ. 30 minutes ನಿಮಗೆ ಕೇಳಿಸ್ಕೊಳ್ಳಕ್ಕೆ ಟೈಮ್ ಇಲ್ಲದಿದ್ದರೆ 2 ಶಾರ್ಟ್ಸ್ ಆದರೂ ನೀವು ಕೇಳಿಸ್ಕೊಳ್ಳಬೇಕು. ಅದು ನಿಮ್ಮ
ಆತ್ಮಕ್ಕೆ ಆಹಾರ. ಅದು ನಿಮಗೆ ಶಕ್ತಿ ಕೊಡುತ್ತದೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ದೇವರೇ, ವಾಕ್ಯದಿಂದ ನನ್ನನ್ನು ನೀವು ತೊಳೆಯಬೇಕು, ನನ್ನ ಮನಸ್ಸನ್ನು ನೀವು ನವೀಕರಿಸಬೇಕು. ಇದೆಲ್ಲ ನೀವು ಬೆಳಗ್ಗೆ ಪ್ರಾರ್ಥಿಸಬೇಕು. ದೇವಾಲಯವು ಯಾವಾಗಲೂ ನಿರಂತರ ಜ್ವಾಲೆಯನ್ನು ಹೊಂದಿರುತ್ತದೆ ಅಲ್ಲವೇ? ದೇವರ ಆಲಯದಲ್ಲಿ ಆ ಫ್ಲೇಮ್ ಇರುತ್ತದೆ, ಆ ಜ್ವಾಲೆ ಯಾವಾಗಲೂ ಇರುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಆಲಯದಲ್ಲಿ ಜ್ವಾಲೆ ಇರಬೇಕು. ಹೇಗೆ ಜ್ವಾಲೆ ಇರುವುದು? ನಮಗೆ ವಾಕ್ಯ ಬೇಕು, ಪ್ರಾರ್ಥನೆ ಬೇಕು, ಮೆಡಿಟೇಷನ್ ಬೇಕು, ದೇವರ ವಾಕ್ಯದ ಧ್ಯಾನ ಮತ್ತು ಪ್ರಾರ್ಥನೆ. ಇದೆಲ್ಲ ಇಲ್ಲದಿದ್ದರೆ ನಿಮ್ಮ ದೀಪ ಹೇಗೆ ಉರಿಯುವುದು? ದೇವಾಲಯ ಅಂದರೆ ನಿಮ್ಗೆ ಅರ್ಥವಾಗ್ತಾ ಇದೆಯಾ? ಅಲ್ಲಿ ಜ್ವಾಲೆ ಇರ್ತದೆ ಯಾವಾಗಲೂ. ಅದು ಕೆಡುತ್ತದಾ? ಇಲ್ಲ, ಯಾವಾಗಲೂ ಉರಿಯುತ್ತಾ ಇರುತ್ತದೆ. ಅದೇ ತರ ನಮ್ಮ ಹೃದಯದಲ್ಲಿ ಆ ಜ್ವಾಲೆ ಉರಿಯುತ್ತಾ ಇರಬೇಕು, ಪವಿತ್ರಾತ್ಮನು. ಆದರೆ ನಾವು ದುಃಖದಲ್ಲಿ ಇದ್ರೆ, ನಮ್ಮ ಪಾಪದಲ್ಲಿ ಇದ್ರೆ ನಾವು ಅದನ್ನು ಕೆಡಿಸುತ್ತೇವೆ ಅಲ್ಲವೇ? ಅದಕ್ಕೆ ನಾವು ನೋಡಬೇಕು ನಮ್ಮ ಹೃದಯದಲ್ಲಿ ಏನೇನಿದೆ ಅಂದ. ಮತ್ತೆ ನಾವು ದೇವರನ್ನ ಆರಾಧಿಸಬೇಕು. ಆವಾಗ ಎಲ್ಲ ನಾವು ಮೆಡಿಟೇಟ್ ಮಾಡಬೇಕು, ಹಾಗೆಯೇ ಪ್ರಾರ್ಥನೆ ಮಾಡಬೇಕು. ಹಾಗೆಯೇನೆ ಈ ಜ್ವಾಲ ಯಾವಾಗಲೂ ಉರಿಯುವುದು. ಇಲ್ಲದಿದ್ದರೆ ನಿಮ್ಮ ಆಲಯ ಯಾವಾಗಲೂ ಅಂಧಕಾರದಲ್ಲೇ ಇರುತ್ತದೆ. ಲೈಟ್ ಇಸ್ ಆಫ್. ನಿಮ್ಮಲ್ಲಿ ಈ ಲೋಕದ ಯೋಚನೆಗಳು ಮಾತ್ರ, ಈ ಲೋಕದ ದುಃಖಗಳು ಮಾತ್ರ. ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ, ನಿಮ್ಮ ಆಲಯ ಅಂಧಕಾರದಲ್ಲಿ ಇರುತ್ತದೆ ಅಂತ. ಮಾರ್ಕನು 1:35 ನಾವು ಓದುತ್ತೇವೆ, ಮುಂಚಾಣೆ ಹೊತ್ತು ಮೂಡುವುದಕ್ಕಿಂತ ಬಹಳ ಮುಂಚಿತವಾಗಿ ಆತನು ಎದ್ದು ಹೊರಗೆ ನಿರ್ಜನವಾದ ಸ್ಥಳಕ್ಕೆ ಹೊರಟು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದನು. ಯೇಸುದೇವರು, ಯೇಸು ತನ್ನ ದಿನವನ್ನು ಪ್ರಾರ್ಥನೆಯಿಂದ ಶುರು ಮಾಡಿದ್ದಾನೆ. ಯೇಸು ಎದ್ದು ಸೆಪರೇಟ್ ಆಗಿ ಹೋಗಿ ಅವರು ಪ್ರಾರ್ಥನೆ ಮಾಡಿದರು. ಯಾಕೆ ಯೇಸುದೇವರು ಪ್ರಾರ್ಥನೆ ಮಾಡಬೇಕಾಗಿರೋದು? ತಂದೆ ಅವರ ಜೊತೆ ಯಾವಾಗಲೂ ಇದ್ದಾರೆ ಅಲ್ಲವೇ? ತಂದೆ ಅವನ ಜೊತೆ ಇಲ್ಲವಾದರಿಂದ ಅಲ್ಲ ಅವನು ಪ್ರಾರ್ಥನೆ ಮಾಡಿರೋದು. ಮತ್ತು ಯೇಸು ಪ್ರಾರ್ಥನೆ ಇಲ್ಲದೆ ಏನನ್ನೂ ಮಾಡಲಿಲ್ಲ. ಹಾಗಾದರೆ ನಾವು ಎಷ್ಟೊಂದು ಪ್ರಾರ್ಥನೆ ಮಾಡಬೇಕು ಒಂದೊಂದು ಮಾಡೋದಕ್ಕೂ ಮುಂಚೆ, ಇಲ್ಲವೇ? ಇಲ್ಲ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಎಲ್ಲ ಇವನ್ ಚಿಕ್ಕ ವಿಷಯ ಆದರೂ, ದೊಡ್ಡ ವಿಷಯ ಆದರೂ, ದೊಡ್ಡ ವಿಷಯಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇರಬಹುದು. ಆದರೆ ಚಿಕ್ಕ ವಿಷಯಕ್ಕೆ ಎಲ್ಲದಕ್ಕೂ ನಾವು ಪ್ರಾರ್ಥನೆ ಮಾಡಬೇಕು. ಬೆಳಿಗ್ಗೆ ನಿಮ್ಮ ಫೋನ್ ಮುಟ್ಟುವ ಮೊದಲು ನೀವು ದೇವರೊಂದಿಗೆ ಮಾತನಾಡಬೇಕು. ನಿಮ್ಮ ಹೊಟ್ಟೆಯನ್ನು ಆಹಾರದಿಂದ ತುಂಬಿಸುವ ಮೊದಲು ನೀವು ದೇವರ ವಾಕ್ಯದಿಂದ ನಿಮ್ಮ ಆತ್ಮವನ್ನು ಪೋಷಿಸಬೇಕು. ನೀವು ದೇವರ ವಾಕ್ಯವನ್ನು ಓದುವ ಮೂಲಕ, ಧ್ಯಾನಿಸುವ ಮೂಲಕ, ವಿಧೇಯರಾಗುವ ಮೂಲಕ, ಪಾದ್ರಿಯ ಮೆಸೇಜ್ ಅನ್ನು ಕೇಳುವ ಮೂಲಕ ನಿಮ್ಮ ಆತ್ಮವನ್ನು ನೀವು ಪೋಷಿಸುತ್ತೀರಿ. ಇದೆಲ್ಲ ನೀವು ಬೆಳಗ್ಗೆ ಎದ್ದು ಮಾಡಬೇಕು. ಮತ್ತು ಆವಾಗ ಎಲ್ಲ ದಿನ ಇಡೀ ನೀವು ಮರೆಯಬಾರದು. ಅವಾಗ ಇವಾಗ ಎಲ್ಲ ನೀವು ಹಾಗೆಯೇ ಮಾಡಿಕೊಂಡು ಹೋಗಬೇಕು. ಮತ್ತು ಕೀರ್ತನೆಗಳು 104ನೇ ವಾಕ್ಯದಲ್ಲಿ ಬರೆದಿದೆ, ಕೃತಜ್ಞತೆಯಿಂದ ಆತನ ಬಾಗಿಲುಗಳು, ಸ್ತೋತ್ರದಿಂದ ಆತನ ಅಂಗಗಳಿಗೂ ಬನ್ನಿರಿ, ಆತನನ್ನು ಕೊಂಡಾಡಿರಿ, ಆತನ ಹೆಸರನ್ನು ಸ್ತುತಿಸಿರಿ. ಈ ಕೀರ್ತನೆಯು ನಮ್ಮ ದಿನ ಮತ್ತು ನಮ್ಮ ಪ್ರಾರ್ಥನೆಗಳನ್ನು ಕೃತಜ್ಞತೆಯೊಂದಿಗೆ ಪ್ರಾರಂಭಿಸಬೇಕು ಎಂದು ನಮಗೆ ಕಲಿಸುತ್ತದೆ. ಕೃತಜ್ಞತೆಯೊಂದಿಗೇನೇ ನೀವು ಬೆಳಗ್ಗೆ ಶುರು ಮಾಡಬೇಕು. ಅಯ್ಯೋ ಇನ್ನೊಂದು ದಿನ ಇನ್ನು ಏನೇನಾಗುತ್ತದೋ, ದುಃಖದಿಂದಲ್ಲ, ಆತಂಕದಿಂದಲ್ಲ. ಅಲ್ಲಾಂದ್ರೆ ನಿಮಗೆ ನಿನ್ನೆಯ ಪ್ರಾಬ್ಲಮ್ ಇರಬಹುದು, ಅಯ್ಯೋ ಅದೇ ಇನ್ನು ಇವತ್ತು ಕಂಟಿನ್ಯೂ ಆಗುತ್ತದಲ್ಲ, ಅದಿಂದೆಲ್ಲ ನೀವು ಶುರು ಮಾಡಬೇಕಾಗಿರುವುದು. ನಿನ್ನೆದೆಲ್ಲ ದೇವರ ಹತ್ರ ಮುಗಿಸಬೇಕು. ಮತ್ತು ಅದು ಕ್ಯಾರಿ ಮಾಡಿದ್ರೆ ಮತ್ತು ನೀವು ಪ್ರಾರ್ಥನೆ ಮಾಡಬೇಕು. ಹೃದಯದಲ್ಲಿ ಸಂತೋಷವಿರಬೇಕು, ಶಾಂತಿ ಇರಬೇಕು. ಒಂದು ಆಲಯದಲ್ಲಿ ಯಾವಾಗಲೂ ಶಾಂತಿ ಇರುವುದಂತೆ, ಸಮಾಧಾನ ಇರುವುದಂತೆ ನಮ್ಮ ಹೃದಯದಲ್ಲೂ ಶಾಂತಿ ಇರಬೇಕು. ಆದರೆ ಮಾತ್ರ ದೇವರ ಮಕ್ಕಳೇ ನಾವು ದೇವರನ್ನು ಗೌರವಿಸುತ್ತೇವೆ. ಇಲ್ಲದಿದ್ದರೆ ನಾವು ದೇವರನ್ನು ಗೌರವಿಸುತ್ತಾ ಇಲ್ಲ. ದೇವರೆಲ್ಲಿ ಇದ್ದಾರೆ? ನಮ್ಮೊಳಗೆ ಇದ್ದಾರೆ. ನಮ್ಮೊಳಗೆ ಇರುವ ದೇವರನ್ನು ನಾವು ಮುಚ್ಚಿಬಿಟ್ಟು ಅಂಧಕಾರದಲ್ಲಿ ಇಟ್ಟು ನಾವು ಜೀವನ ಮಾಡುತ್ತೀವ? ಯೋಚನೆ ಮಾಡಿಕೊಳ್ಳಿ. ನಮಗೆ ದೇವರು ಬೇಕು. ಅವರು ನಮ್ಮೊಂದಿಗಿದ್ದಾರೆ, ನಮ್ಮೊಳಗೆ ಇದ್ದಾರೆ. ಅವರನ್ನು ಮುಚ್ಚಿಬಿಟ್ಟು ನಾವು ಜೀವನ ಮಾಡ್ತಾ ಇದ್ದೇವಾ? ಅವರೆದ್ದು ನಮ್ಮ ಜೊತೆಗೆ ಇರಬೇಕು. ಅದಕ್ಕೆ ಬೆಳಗ್ಗೆ ನೀವು ಈ ಪ್ರಾರ್ಥನೆಗಳೆಲ್ಲ ಪ್ರಾರ್ಥಿಸಬೇಕು. ನೀವು ಒತ್ತಡದಲ್ಲಿದ್ದಾಗ ದೇವರಿಗೆ ಧನ್ಯವಾದ ಹೇಳಲು ಪ್ರಾರಂಭಿಸಿ. ನಿಮ್ಮ ಮೇಲೆ ದಾಳಿ ಇದ್ದಾಗ ದೇವರನ್ನು ಸ್ತುತಿಸಲು ಪ್ರಾರಂಭಿಸಿ.
ದೇವರ ಶಾಂತಿ ನಿಮ್ಮ ಹೃದಯವನ್ನು ಕಾಪಾಡಲು ಪ್ರಾರಂಭಿಸುತ್ತದೆ ಮತ್ತು ನಿಮಗಾಗಿ ಹೋರಾಡಲು ದೇವರ ಶಾಂತಿಯನ್ನು ಆಹ್ವಾನಿಸುತ್ತದೆ. ಅದು ಆ ಬೆಳಕು ಕಟ್ಟು ಹೋಗಕ್ಕೆ ತುಂಬಾ ಸಂಗತಿಗಳು ಬರ್ತದೆ, ಬರಲ್ಲ ಅಂತಲ್ಲ, ಬರ್ತದೆ. ಅವಾಗ ಅದು ಜಯಿಸುವುದಕ್ಕೆ ನೀವು ತಯಾರಾಗಿರಬೇಕು ಮತ್ತು ನೀವು ಅಭ್ಯಾಸ ಮಾಡಿರಬೇಕು. ತಯಾರಾಗಿರುವುದರಿಂದಲ್ಲ, ನೀವು ಅಭ್ಯಾಸ ಮಾಡಬೇಕು. ಯಾಕೆಂದ್ರೆ ಯಾವಾಗ ನಿಮಗೆ ಅಭ್ಯಾಸ ಮಾಡಕ್ಕಾಗತ್ತೆ? ನೀವು ದೇವರನ್ನು ಗೌರವಿಸಿದಾಗ ಮಾತ್ರ. ನೀವು ದೇವರನ್ನು ಗೌರವಿಸ್ತಾ ಇಲ್ಲದಿದ್ದರೆ, ನಮ್ಮೊಳಗೆ ಇರುವ ದೇವರನ್ನು ಗೌರವಿಸದಿಲ್ಲದೆ ನೀವು ಯಾವ ದೇವರನ್ನು ಗೌರವಿಸ್ತಾ ಇದ್ದೀರಿ? ಯೋಚನೆ ಮಾಡಿ. ದೇವರೇ ದೇವರೇ, ನೀವು ಹಾಡು ಹಾಡ್ತೀರಲ್ಲ, ಏನೇನು ಹಾಡು ಹಾಡ್ತೇವೆ ನಾವು, ತುಂಬಾ ಖುಷಿಯಿಂದ ನಾವು ಹಾಡು ಹಾಡ್ತೇವೆ. ಆದರೆ ನಮ್ಮ ಒಳಗೆ ಇರುವ ದೇವರೇ ಅವರನ್ನು ಮುಚ್ಚಿಬಿಟ್ಟು, ಅವರನ್ನು ಅಂಧಕಾರದಲ್ಲಿ ಇಟ್ಟು ನಾವು ಈ ಹಾಡೆಲ್ಲ ಹಾಡಿದರೆ, ಅದಕ್ಕೆ ನಾವು ಯಾವಾಗ ಆರಾಧನೆ ಮಾಡಿದ್ರು ನಾವು ಸಂತೋಷದಿಂದ ಆರಾಧನೆ ಮಾಡಬೇಕು. ನೀವು ಯಾವ ದುಃಖದಲ್ಲೂ ಚರ್ಚಲ್ಲಿ ಬಂದಿದ್ರು, ನಿಮಗೆ ಹಾಡು ಹಾಡಕ್ಕೆ ಬರುವುದಿಲ್ಲದಿದ್ರು ನೀವು ಸಂತೋಷದಿಂದ ನೀವು ಹಾಡು ಹಾಡಬೇಕು. ಹಲ್ಲೆಲೂಯ. ಆದರೆ ನಿಜವಾದ ದೇವಾಲಯ ಜೀವನವು ನಮ್ಮನ್ನು ಮೀರಿದೆ. ನಿಜವಾದ ದೇವಾಲಯವು ಮಧ್ಯಸ್ಥಿಕೆ ಮತ್ತು ಸೇವೆಯನ್ನು ಹೊಂದಿದೆ. ದೇವರ ಆಲಯದಲ್ಲಿ ದೇವರ ಸೇವೆ ಮುಖ್ಯ. ದೇವರ ಆಲಯದಲ್ಲಿ ಏನೇನು ನಡೀತಾ ಇದೆ ಇದೆಲ್ಲ ನಮ್ಮೊಳಗೆ ನಡೆಯಬೇಕಾಗಿರೋದು. ಅಲ್ಲಿ ಮಧ್ಯಸ್ಥತೆ ಇರಬೇಕು, ಪ್ರಾರ್ಥನೆ ಇರಬೇಕು, ಮತ್ತು ದೇವರ ಆಲಯದಲ್ಲಿ ಏನಿರುವುದು ದೇವರ ಸೇವೆ. ನೀವು ಮಧ್ಯಸ್ಥಿಗೆ ಮಾಡಲಿಲ್ಲದಿದ್ದರೆ, ಅಂದ್ರೆ ಇಂಟರ್ಸೆಷನ್, ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಲಿಲ್ಲದಿದ್ದರೆ, ದೇವರ ಸೇವೆ ಇಲ್ಲದಿದ್ದರೆ ಏನು ಆಲಯ ನಿಮ್ದು? ಇದೇ ದೇವಸ್ಥಾನ. ಇಲ್ಲಿ ಮಧ್ಯಸ್ಥಿಗೆ ಇರಬೇಕು. ಬರೀ ನಿಮಗೋಸ್ಕರ ಅಲ್ಲ ಪ್ರಾರ್ಥನೆ ಮಾಡುವುದು, ಬೇರೆಯವರಿಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಬೇರೆಯವರಿಗೋಸ್ಕರ ನೀವು ಸೇವೆ ಮಾಡಬೇಕು. ನಿಮಗೂ ಮಾತ್ರ ಸೇವೆ ಮಾಡಿಕೊಂಡು ಮನೆಯಲ್ಲಿ ಎಲ್ಲಾಂದ್ರೆ ಆಫೀಸಲ್ಲಿ ಇರುವುದಲ್ಲ ದೇವರ ಮಕ್ಕಳೇ. ಹಾಗೆ ನೀವು ಮಾಡಿದರೆ ದೇವರನ್ನು ಗೌರವಿಸುತ್ತಾ ಇಲ್ಲ. ಈ ಆಲಯದಲ್ಲಿ ದೇವರನ್ನು ಗೌರವಿಸುತ್ತಾ ಇಲ್ಲ. ನೀವೆಷ್ಟೇ ಹೇಳಿದ್ರು ನನಗೂ ತುಂಬಾ ವರ್ಕ್ ಇದೆ, ಇಲ್ಲಾಂದ್ರೆ ಮನೆಯಲ್ಲಿ ನಂಡರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಎಂದು ಹೇಳಿ ನೀವು ದೇವರ ಕೆಲಸ ಎಲ್ಲ ಬಿಟ್ಬಿಟ್ಟು ಅದೆಲ್ಲ ಮಾಡಿದರೆ ಅರ್ಥ ಮಾಡಿಕೊಳ್ಳಿ, ನೀವು ದೇವರನ್ನು ಗೌರವಿಸುತ್ತಾ ಇಲ್ಲ. ಹಲ್ಲೆಲೂಯ. ಹಾಗಾದರೆ ದೇವರ ಕೆಲಸವನ್ನು ನಾವು ಪ್ರತಿದಿನ ನಿಷ್ಠೆಯಿಂದ ಮಾಡದಿದ್ದರೆ ನಾವು ದೇವರ ಆಲಯವನ್ನು ಗೌರವಿಸುತ್ತೇವೆ? ಯೋಚನೆ ಮಾಡಿ. ನಿಮಗೆ ಎಷ್ಟು ಕಷ್ಟ ದೇವರ ಸೇವೆ ಮಾಡುವುದಕ್ಕೆ. ಫೋರ್ಸ್ ಮಾಡಬೇಕು. ಇವತ್ತು ನೀವಿದು ಮಾಡಬೇಕು. ಪಾಸ್ಟ್ರಿಗೆ ಹೇಳ್ತಾ ಇದ್ರೆ ಕೆಲವರು ಮಾಡ್ತಾರೆ. ಪೂಜಾರಿಗೆ ಬೇರೆಯವರು ಹೇಳ್ತಾರೆ, ಅಯ್ಯೋ ಹೋಮ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಯಾರಾದ್ರೂ ಹಂಗೆ ಹೇಳ್ತಾರ? ಅವರ ಅಲ್ಲಿ ಇರುವುದು ಪೂಜೆ ಮಾಡುವುದಕ್ಕೆ, ಸೇವೆ ಮಾಡುವುದಕ್ಕೆ. ಅದೇ ತರ ಪಾಸ್ಟ್ರು ಮೆಸೇಜ್ ಕಳಿಸಿದರೆ ಎಲ್ಲಾದರೂ ಹೋಗ್ತೀರಿ, ಆದರೂ ಹೋಗುವುದಿಲ್ಲ. ನೀವು ಮಾಡುವ ಕೆಲಸದ ನಡುವೆ 2-3 ನಿಮಿಷಗಳಾದರೂ ದೈನಂದಿನ ಮಧ್ಯಸ್ಥಿಕೆ ಸಮಯವನ್ನು ನೀವು ನಿಗದಿಪಡಿಸಬೇಕು. ನಿಮಗಾಗಿ, ಚರ್ಚ್ ಬೆಳವಣಿಗೆಗಾಗಿ, ನಿಮ್ಮ ಪಾದ್ರಿಗಾಗಿ, ಚರ್ಚ್ ಸದಸ್ಯರಿಗಾಗಿ, ಯೂಟ್ಯೂಬ್ ಮೆಸೇಜ್ಗಾಗಿ ಯಾರು ಪ್ರಾರ್ಥಿಸೋದು? ಇದೆಲ್ಲ ಪಾಸ್ಟರ್ನ ಜವಾಬ್ದಾರಿನ? ನೀವು ಹಂಗೆ ತಿಳ್ಕೊಳ್ತೀರಿ. ನೀವು ಬರೀ ತೆಂಗಿನಕಾಯಿ, ಕೊಬ್ಬರಿ ಎಲ್ಲ ತಕೊಂಡು ಪಾಸ್ಟ್ರೆ ಪೂಜಾ ಮಾಡಿ ಅಂತ ಹೇಳಿಬಿಟ್ಟು ನೀವು ಬಂದ್ಬಿಟ್ಟು ಹೋಗ್ತೀರಿ. ಎಲ್ಲ ಪಾಸ್ಟರ್ ಮಾಡಬೇಕು. ಚರ್ಚನ ಬೆಳವಣಿಗೆಗೋಸ್ಕರ ಪಾಸ್ಟರ್ ಪ್ರೇಯರ್ ಮಾಡಬೇಕು. ಹೊಸ ಸೋಳನ್ನು ಕರ್ಕೊಂಡು ಪಾಸ್ಟ್ರು ಬರಬೇಕು. ನೀವು ಯಾರನ್ನ ಕರ್ಕೊಂಡ್ ಬರ್ತೀರಿ? ಯಾರು ಹೋಗಿ ಕರ್ಕೊಂಡ್ ಬರ್ತೀರಿ? ಪಾಸ್ಟ್ರೇ ಹೋಗಿ ಕರ್ಕೊಂಡ್ ಬರಬೇಕು. ಯೂಟ್ಯೂಬ್ಗೋಸ್ಕರ ಪಾಸ್ಟ್ರೇ ಪ್ರಾರ್ಥಿಸಬೇಕು. ನೀವೆಲ್ಲ ಎಷ್ಟೆಷ್ಟು ಪ್ರಾರ್ಥಿಸುತ್ತಾ ಇದ್ದೀರಿ? ನೀವೆಷ್ಟೆಷ್ಟು ಇವಾಂಜಲಿಸಮ್ ಮಾಡುತ್ತಾ ಇದ್ದೀರಿ? ಇಂಟ್ರೆಸ್ಟಿನಿಂದ. ದೇವರ ಸೇವೆ ನನ್ನ ಸೇವೆ ಅಲ್ಲ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನನ್ನ ಸೇವೆ ಅಲ್ಲ ನೀವು ಮಾಡುವುದು. ಕ್ರೈಸ್ತವ ಚರ್ಚಿನ ಸೇವೆ ಅಲ್ಲ ನೀವು ಮಾಡುವುದು, ದೇವರ ಸೇವೆ. ಬರೀ ನಿಮ್ಮ ಮನೆಯಲ್ಲಿ ಬಿರಿಯಾನಿ ಎಲ್ಲ ಮಾಡಿ ಎಲ್ಲರಿಗೂ ಕೊಟ್ಟು ಮನೆಯಲ್ಲಿ ಕುತ್ಕೊಂಡಿದ್ರೆ ನಿಮ್ಮ ಸೇವೆ ನೀವು ಮಾಡುತ್ತೀರಿ. ದೇವರ ಆಲಯದಲ್ಲಿ ಇದ್ದು ನೀವು ನಿಮ್ಮ ಸೇವೆ ಮಾಡ್ತಾ ಇದ್ದರೆ ನಾವು ದೇವರನ್ನು ಗೌರವಿಸುತ್ತಾ ಇದ್ದೀವಾ? ಅರ್ಥ ಮಾಡಿಕೊಳ್ಳಿ. ಇದೆಲ್ಲ ನೀವು ಮಾಡಬೇಕಾಗಿರುವುದು. ದೇವರ ಆಲಯ. ಪಾಸ್ಟರ್ಗೆ ಜಾಸ್ತಿ ಕೆಲಸ ಇರಬಹುದು, ಆದರೆ ನಿಮಗೆ ನಿಮ್ಮ ಕೆಲಸ ಇದೆ. ನಾವೆಲ್ಲರೂ ಒಟ್ಟಿಗೆ ಮಾಡಿದಾಗ ಆ ದೇವರ ಆಲಯ, ಚರ್ಚು ಬೆಳೆಯುತ್ತದೆ. ನೀವು ನಿಮ್ಮ ಆಲಯವಾಗಿ ನೀವು ವರ್ತಿಸುತ್ತಾ ಇಲ್ಲದಿದ್ದರೆ, ಬರೀ ಪಾಸ್ಟ್ರೇ ವರ್ತಿಸುತ್ತಾ ಇದ್ದರೆ ಹೇಗೆ ಒಂದು ಚರ್ಚ್ ಬೆಳೆಯುವುದು?
ಡೈಲಿ ನೀವು ಚರ್ಚ್ ಬೆಳವಣಿಗೆಗಾಗಿ ಪ್ರಾರ್ಥಿಸಬೇಕು. ದೇವರೇ, ಹೊಸ ಆತ್ಮಗಳು ಬರಬೇಕು, ಇದು ಅವರಿಗೆ ಅರ್ಥವಾಗಬೇಕು. ನನ್ನ ಜೀವನ ಹೇಗೆ ನಿನ್ನ ಹತ್ರ ಬಂದ ಮೇಲೆ ಬದಲಾಗಿದೆ, ಅದೇ ತರ ಎಷ್ಟು ಜನರು ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ ದೇವರೇ, ಅವರ ಜೀವನನೂ ಬದಲಾಗಬೇಕು. ಅವರನ್ನು ಕರ್ಕೊಂಡ್ ಬನ್ನಿ ದೇವರೇ. ಬೇರೆಯವರನ್ನು ಉಪಯೋಗಿಸಿ ಅನ್ನಲ್ಲ, ನನ್ನನ್ನು ಉಪಯೋಗಿಸಿ ಎಂದು ನೀವು ಪ್ರಾರ್ಥಿಸಬೇಕು. ನಿಮಗೆ ಹೋಗಕ್ಕಾಗಲ್ಲ, ನಿಮಗೆ ಟೈಮ್ ಇಲ್ಲ. ನೀವು ದೇವರ ಆಲಯವಾಗಿ ನಿಮಗೆ ಟೈಮ್ ಇಲ್ಲ ಅಂದರೆ ದೇವರನ್ನು ಗೌರವಿಸ್ತಾ ಇದ್ದೀರಾ ದೇವರ ಮಕ್ಕಳೇ? ಹಲ್ಲೆಲೂಯ. ಮತ್ತು ಮೊದಲನೇ ಥೆಸಲೋನಿಕದವರಿಗೆ 5:11, ಎಫೆಸದವರಿಗೆ 6:11 ಹೇಳುವಂತೆ ನೀವು ನಿಮ್ಮ ದೇವಾಲಯದಲ್ಲಿ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಅಂತ ಈ ವಚನಗಳು ಹೇಳುತ್ತದೆ. ಪ್ರಾರ್ಥನೆಗಳು ನಿಮ್ಮ ನಿರಂತರ ಸಹವಾಸವಾಗಿರಬೇಕು. ಸೊ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಆವಾಗ ಅಪರಾಧದ ಬದಲು ಕ್ಷಮೆ, ಕೋಪದ ಬದಲು ತಾಳ್ಮೆ, ಸೋಮಾರಿತನ ಬದಲು ಶಿಷ್ಟು ಆರಿಸಿಕೊಳ್ಳುತ್ತೇವೆ ನಾವು. ನಿಮ್ಗೆ ಮಲಗಬೇಕು ಅಂತ ಅನಿಸುತ್ತದೆ, ತುಂಬಾ ಚಳಿ ಈಗ. ಆದರೆ ನೀವು ಯಾವಾಗಲೂ ದೇವರನ್ನು ರೆಸ್ಪೆಕ್ಟ್ ಮಾಡುವುದಾದ್ರೆ, ಇಲ್ಲ ನಾನು ಚೆನ್ನಾಗಿ ಪ್ರಾರ್ಥಿಸಲಿಲ್ಲ, ನಾಳೆ ಸಭೆ ಇದೆ, ಸಭೆಗೋಸ್ಕರ ನೀವು ಸಾಟರ್ಡೆ ಅಲ್ಲಾಂದ್ರೆ ಮಂಡೇ ನೀವು ಪ್ರಾರ್ಥಿಸುತ್ತೀರಾ? ನೀವೆಷ್ಟು ಜನರು ಪ್ರಾರ್ಥಿಸುತ್ತಾ ಇದ್ದೀರಿ? ನಾಳೆ ಸಭೆ ಇದೆ, ಯಾರು ಪ್ರಾರ್ಥಿಸುವುದು? ನೀವೇ ಪ್ರಾರ್ಥಿಸಬೇಕು. ಟ್ಯೂಸ್ಡೇ ಸಭೆ ಇದೆ, ಯಾರು ಪ್ರಾರ್ಥಿಸಬೇಕು? ನೀವೇ ಪ್ರಾರ್ಥಿಸಬೇಕು. ಎದ್ದು ನೀವು ಪ್ರಾರ್ಥಿಸಬೇಕು. ಮಲಗಬೇಕು ಅಂತ ಬರ್ತದೆ, ಇಲ್ಲ ಅಯ್ಯೋ ನಾನಿವತ್ತು ಪ್ರಾರ್ಥಿಸಲಿಲ್ಲ, ಪಾಸ್ಟರ್ಗೋಸ್ಕರ ಪ್ರಾರ್ಥಿಸಲಿಲ್ಲ, ಚರ್ಚ್ಗೋಸ್ಕರ ಪ್ರಾರ್ಥಿಸಲಿಲ್ಲ, ಹೊಸ ಆತ್ಮಗಳಿಗೋಸ್ಕರ ಪ್ರಾರ್ಥಿಸಲಿಲ್ಲ, ಚರ್ಚ್ ಬೆಳವಣಿಗೆಗಾಗಿ ಪ್ರಾರ್ಥಿಸಲಿಲ್ಲ. ಅದು ಬರಬೇಕು ನಿಮ್ಮಲ್ಲಿ. ಬರ್ತದ ಅದು? ಅಲ್ಲಾಂದ್ರೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅದೇನು ಇರುವುದಿಲ್ಲ, ಅಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಆದ್ರೆ ಅದೇನು ಇರುವುದಿಲ್ಲ. ಹಿಂಗೇನಾ ನೀವು ಆಲಯವನ್ನು ನೀವು ಗೌರವಿಸೋರು? ಏನೇ ಬಂದ್ರು, ಎಲ್ಲೇ ಹೋಗಿದ್ರು, ದೇವರ ಆಲಯ ಅಲ್ಲಿ ಏನೇನು ನಡೆಯುತ್ತದೆ ಅದೆಲ್ಲ ನಡೆಯಬೇಕು ಅಂತ ಅರ್ಥ ಮಾಡಿಕೊಳ್ಳಿ. ಮಧ್ಯಸ್ಥಿಕೆ, ಸೇವೆ, ಹಲ್ಲೆಲೂಯ. ಮತ್ತೆ ರಾತ್ರಿ ನೀವು ಮಲಗಕ್ಕೆ ಹೋಗಕ್ ಮುಂಚೆ ಪ್ರಾರ್ಥನೆಯೊಂದಿಗೆ ದೇವರನ್ನು ನೀವು ಆ ದಿನ ಮುಗಿಸಬೇಕು. ಸ್ವಾಮಿ, ಇಂದು ನನ್ನನ್ನು ಮುನ್ನಡೆಸಿದಕ್ಕಾಗಿ ಧನ್ಯವಾದ. ನೀವು ಹಿಂಗೆ ಪ್ರಾರ್ಥಿಸಿದರೆ ನಿಮಗೆ ಅರ್ಥವಾಗುತ್ತದೆ ದೇವರು ನಿಮ್ಮನ್ನು ಮುನ್ನಡೆಸುತ್ತಾ ಇದ್ದಾರೆ ಅಂತ. ನಿಮಗೆ ಸೆಲ್ಫ್ ಕಂಟ್ರೋಲ್ ಸಿಗುತ್ತದೆ, ನಿಮ್ಮ ಹೃದಯದಲ್ಲಿ ಸಂತೋಷ ಸಮಾಧಾನವಿರುತ್ತದೆ. ಹೌದು, ಆ ದುಃಖ ಭಯ ಎಲ್ಲ ಬಂದಿತ್ತು, ಆದರೆ ನೀವು ಪ್ರಾರ್ಥನೆಯಿಂದ ಆ ದೇವಾಲಯ ತರ ನೀವು ನಿಮ್ಮನ್ನು ಇಟ್ಕೊಂಡಿದ್ರಿ. ಆವಾಗ ನಿಮಗೆ ಖುಷಿ ಆಗುತ್ತದೆ. ನೀವು ಮಲ್ಗಕ್ಕೆ ಹೋದಾಗ ನೀವು ಪ್ರಾರ್ಥಿಸಬೇಕು, ದೇವರೇ ನನ್ನನ್ನು ಮುನ್ನಡೆಸಿದಕ್ಕಾಗಿ ಧನ್ಯವಾದಗಳು. ನಿಮ್ಮಿಂದಲ್ಲದ ಏನಾದರೂ ನನ್ನೊಳಗೆ ಪ್ರವೇಶಿಸಿದರೆ ನನ್ನ ಹೃದಯದಿಂದ ತೆಗೆದಾಕಲು ನನಗೆ ಸಹಾಯ ಮಾಡಿ. ನಾನೇನಾದರೂ ಕೊಳಕು ನನ್ನ ಹೃದಯದಲ್ಲಿ, ನನ್ನ ಅರಿವಿಲ್ಲದೆ ಏನಾದರೂ ಕೊಳಕು ನನ್ನ ಹೃದಯದಲ್ಲಿ ಇದ್ರೆ ದೇವರೇ ಅದನ್ನು ನನಗೆ ತೋರಿಸಿಕೊಡಿ ಎಂದು ನೀವು ಪ್ರಾರ್ಥನೆ ಮಾಡಬೇಕು. ಆವಾಗ ದೇವರು ತೋರಿಸಿಕೊಡ್ತಾರೆ. ಸಂಡೇ ದೇವರ ಮಕ್ಕಳೇ, early morning get up and pray and then come. ಓಡಿ ಚರ್ಚಿಗೆ ಬರುವುದಲ್ಲ ಒಂದು ವಿಶ್ವಾಸಿ ಮಾಡಬೇಕಾಗಿರುವುದು. ನಾವು ಒಟ್ಟಿಗೆ ಮಾಡುವುದು ದೇವರ ಸೇವೆ. ಪಾಸ್ಟರ್ ಮಾತ್ರ ಅಲ್ಲ ಪ್ರಾರ್ಥಿಸುವುದು. ನೀವು ಬೆಳಗ್ಗೆ ಎದ್ದು ನೀವು ಪ್ರಾರ್ಥಿಸಬೇಕು. 4 ಗಂಟೆಗೆ ಏಳಿರಿ ದೇವರ ಮಕ್ಕಳೇ, ಎದ್ದು ಪ್ರಾರ್ಥಿಸಿ. ಪಾಸ್ಟರ್ಗೋಸ್ಕರ ಪಾಸ್ಟರ್ ಚೆನ್ನಾಗಿ ಬೋಧಿಸಬೇಕು, ದೇವರ ಸಾನ್ನಿಧ್ಯ ಇರಬೇಕು, ದೇವರ ಎಲ್ಲರಿಗೂ ಅರ್ಥವಾಗಬೇಕು. ಎಲ್ಲ ಪ್ರಾರ್ಥನೆ ನೀವು ಪ್ರಾರ್ಥಿಸಬೇಕು. 7:15 ಸಭೆ ಇದ್ದರೆ 7 ಗಂಟೆಗಲ್ಲ ಏಳುವುದು. ಎಷ್ಟೇ ಲೇಟಾಗಿ ನೀವು ಮಲಗಿದರು ಅದೇ ನಿಮ್ಮ ಸೇವೆ. ನೀವು ಹಾಗೆ ಪ್ರಾರ್ಥಿಸಬೇಕು. ದೇವರ ಮಂದಿರದಲ್ಲಿ ದೀಪವು ನಿರಂತರವಾಗಿ ಉರಿಯುವಂತೆ ಆತನ ಆತ್ಮವು ನಮ್ಮಲ್ಲಿ ನಿರಂತರವಾಗಿ ಉರಿಯಬೇಕು. ಆದ್ದರಿಂದ ನಮ್ಮ ಆಲಯವು ಪ್ರಾರ್ಥನೆ, ಆರಾಧನೆ, ಸಂತೋಷ ಮತ್ತು ಶಾಂತಿಯಿಂದ ತುಂಬಿರಬೇಕು ಎಂಬುದನ್ನು ನೀವು ನೆನಪಿಡಿ. ಚಿಂತೆ, ಭಯ, ಹತಾಶೆ, ಕೋಪ, ಶ್ರಮಸಾದಿರುವೆ ಇತ್ಯಾದಿಗಳೆಲ್ಲ ಇದೆಲ್ಲ ಬರುತ್ತದೆ. ಕೆಟ್ಟದಾಗಿ ಜನ ನಮಗೆ ವರ್ತಿಸುತ್ತಾರೆ, ಅದೆಲ್ಲ ನಾವು ಒಳಗೆ ಇಟ್ಕೊಂಡಿರುವುದಾ? ಅಲ್ಲ, ಪ್ರಾರ್ಥನೆ ಬೇಕು, ಶಕ್ತಿ ಬೇಕು. ದೇವರೇ, ಜನರು ಏನೇನು ನನಗೆ ಎಗೇನ್ಸ್ಟ್ ಆಗಿ ಮಾಡ್ತಾರೆ ಎಂದು ನನಗೂ ಗೊತ್ತಿಲ್ಲ, ಅದೆಲ್ಲ ನಾನು ಸಹಿಸಿಕೊಳ್ಳಬೇಕು, ಶಕ್ತಿ ಕೊಡು. ಬೆಳಗ್ಗೆ ಎದ್ದು ಪ್ರಾರ್ಥಿಸಬೇಕು. ಆವಾಗ ನೀವು ಏನಾದರೂ ಎದುರಿಸುವಾಗ ನಿಮಗೆ ಶಕ್ತಿ ಸಿಗುತ್ತದೆ. ಬರೀ ನೀವು ಬೇರೆ ಏನಾದರೂ ಪ್ರಾರ್ಥಿಸಿ ನೀವು ಎದ್ರೆ ನೀವೇನು ಪ್ರಾರ್ಥಿಸುವುದು? ನಾನಿವತ್ತು
ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿ ನಡೆಯಬೇಕು, ಇಲ್ಲಾಂದ್ರೆ ನಮ್ಮ ಮಗನಿಗೆ, ಮಗಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿ ಎಲ್ಲ ಆಗಬೇಕು, ಇದೆಲ್ಲ ನೀವು ಪ್ರಾರ್ಥಿಸೋದು? ಮೊದಲು ದೇವರ ಆಲಯ ನೀವು ಪವಿತ್ರವಾಗಿ ಇಡುವುದಕ್ಕೆ ನೀವು ಪ್ರಾರ್ಥಿಸಬೇಕು. ಅದಾದ್ಮೇಲೇನೆ ಬೇರೆ ಎಲ್ಲ ನೀವು ಪ್ರಾರ್ಥಿಸಬೇಕಾಗಿರುವುದು. ಮತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ವಿಷಯ ಏನಂದ್ರೆ, ನಿಜವಾದ ಭೌತಿಕ ದೇವಾಲಯದಲ್ಲಿ ಯಾವಾಗಲೂ ಪವಿತ್ರತೆ ಮತ್ತು ಶಾಂತತೆಯ ಭಾವನೆ ಇರುತ್ತದೆ ಅಲ್ಲವೇ? ಇದನ್ನೇ ನಾವು ನಮ್ಮ ಹೃದಯದಲ್ಲಿ, ನಮ್ಮ ಆಲಯದಲ್ಲಿ ಅನುಭವಿಸಲು ಅಭ್ಯಾಸ ಮಾಡಬೇಕು. ನಮ್ಮ ಆಲಯ ಪವಿತ್ರತೆ ಮತ್ತು ಶಾಂತತೆ, ಪವಿತ್ರತೆ ಮತ್ತು ಶಾಂತತೆ. ಹೇಳಿರಿ ದೇವರ ಮಕ್ಕಳೇ, ಪವಿತ್ರತೆ ಮತ್ತು ಶಾಂತತೆ, ಪವಿತ್ರತೆ ಮತ್ತು ಶಾಂತತೆ ಯಾವಾಗಲೂ ಇರಬೇಕು. ಕೊಳಕು ಬರ್ತದೆ, ಧೂಳು ಬರುತ್ತದೆ, ಆದರೆ ನಾವು ಪ್ರಾರ್ಥಿಸಿದರೆ ನಮಗೆಷ್ಟೊಂದು ಶಕ್ತಿ ಸಿಗುತ್ತದೆ. ನಾವು ದೇವರನ್ನು ಆರಾಧಿಸಬಹುದು. ನಮಗೇನಾದರೂ ಕೆಟ್ಟದಾಗಿದರೆ ನಾವು ದೇವರನ್ನು ಆರಾಧಿಸಿದರೆ ಆ ಆರಾಧನೆ, ಆ ನಂಬಿಕೆ, ಆ ವಿಶ್ವಾಸ ಆವಾಗ ಬರಬೇಕು. ಆ ವಿಶ್ವಾಸದಿಂದ ದೇವರು ವರ್ತಿಸುತ್ತಾರೆ. ನಮಗೇನು ಕೆಟ್ಟದಾಗಿದ್ದರು ಅದಿನ್ ಮೇಲೆ, ಅಲ್ಲಾಂದ್ರೆ ಜನರು ನಮಗೆ ಕೆಟ್ಟದು ಮಾಡಿದರೆ ಅವರ ಮೇಲೆ, ಅಲ್ಲಾಂದ್ರೆ ನಮಗೇನಾದರೂ ಕೆಟ್ಟದಾಗಿದರೆ ಅದರ ಮೇಲೆ ದೇವರು ವರ್ತಿಸುತ್ತಾರೆ. ನೀವು ನಿಮ್ಮ ಆಲಯ ಕೊಳಕಾಗಿ ಇಟ್ಟಿದರೆ ದೇವರ ಕೈಯಲ್ಲೂ ನೋಡುವುದಿಲ್ಲ. ನೀವು ನಿಮ್ಮ ದೇವಾಲಯ ಅಂಧಕಾರದಲ್ಲಿ ನೀವು ಇಟ್ಟಿದರೆ, ಧೂಳು, ತುಂಬಾ ಧೂಳು, ಕೊಳಕು ಧೂಳು, ದೇವರ ಕೈಯು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಅವರ ಮೇಲೆ ಕಾಣುವುದಿಲ್ಲ, ಅಲ್ಲಾಂದ್ರೆ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಇದ್ರೆ ಅದರ ಮೇಲೆ ಕಾಣುವುದಿಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ದೇವರ ಆಲಯದಲ್ಲಿ ನೋಯ್ಸ್ ಇರ್ತದ, ಶಬ್ದ ಇರ್ತದ, ಪಿನ್ ಡ್ರಾಪ್ ಸೈಲೆನ್ಸ್. ಹಲ್ಲೆಲೂಯ. ಆದರೆ ನಮ್ಮ ಹೃದಯವು ಶಾಂತಿಯನ್ನು ಕಳೆದುಕೊಂಡು ನಿರಂತರ ಶಬ್ದದಿಂದ ತುಂಬಿದರೆ ನಿಮ್ಮ ಒಳಗಿನ ದೇವಾಲಯವು ಅಸ್ತವ್ಯಸ್ತವಾಗಿದೆ ಮತ್ತು ಅವಮಾನಿತವಾಗಿರುತ್ತದೆ. ನೆನಪಿಡಿ, ನಿಮ್ಮ ಹೃದಯವು ಶಾಂತಿ ಇಲ್ಲದೆ ಮತ್ತು ಚಿಂತೆಯಿಂದ, ಭಯ, ಕೋಪ, ನಿರಾಶೆ, ಕಹಿಯಿಂದ ತುಂಬಿರುವಾಗ ನಿಮ್ಮ ಒಳಗಿನ ದೇವಾಲಯದಲ್ಲಿ ಗದ್ದಲ ಮತ್ತು ನೀವು ದೇವರನ್ನು ಅವಮಾನಿಸುತ್ತಿರುತ್ತೀರಿ. ಗದ್ದಲ ಇರಬಾರದು, ಗದ್ದಲ ಇರಬಾರದು. ಬರ್ತದೆ, ಶಾಂತ ಮಾಡಿಸ್ಕೊಳ್ಳಿ. ಧೂಳು ಬರುತ್ತದೆ, ಕೊಳಕು ಬರ್ತದೆ, ಇದೆಲ್ಲ ಬರ್ತದೆ. ಆ ಕೋಪ, ಅಹಂಕಾರ ಎಲ್ಲ ಬರ್ತದೆ, ಬರಲ್ಲ ಅಂದಲ್ಲ, ಬರ್ತದೆ. ತಕ್ಷಣ ಗುಡ್ಸಬೇಕು. ಪರಕೆ ಯಾವಾಗಲೂ ನಿಮ್ಮ ಕೈಯಲ್ಲೇ ಇರಲಿ. ಗುಡ್ಸಿ 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 ಇರಬೇಕು. ಮತ್ತೆ ಆ ನಂಬಿಕೆ ಬರುವುದಿಲ್ಲ, ಭಯ ಬರ್ತದೆ, ಆತಂಕ ಬರ್ತದೆ, ಚಿಂತೆ ಬರ್ತದೆ. ಆದರೆ ದೇವರ ವಾಕ್ಯವನ್ನು ನೀವು ಧ್ಯಾನಿಸಬೇಕು. ಧ್ಯಾನಿಸಿ 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 ಆ ನಂಬಿಕೆ ಬರಬೇಕು. ಇದೆಲ್ಲ ನಾವು ಮಾಡಬೇಕಾಗಿರುವುದು. ಹಲ್ಲೆಲೂಯ. ಈಗ ಅರ್ಥ ಮಾಡಿಕೊಳ್ಳಿ. 1 ಕೊರಿಂಥದವರಿಗೆ 3:16 ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೇನೆ. ನೀವು ನನ್ನ ದೇವಾಲಯ. ಈಗ ದೇವರು ಅರ್ಥ ಮಾಡಿಕೊಳ್ಳುತ್ತಾನೆ, ಅಥವಾ ಆಧ್ಯಾತ್ಮಿಕ ಜೀವನವು ಮುಖ್ಯವಲ್ಲ. ಆಧ್ಯಾತ್ಮಿಕ ಜೀವನ ಅಂದರೆ ಕೆಲವರಿಗೆ ಪ್ರಾರ್ಥನೆ ಮಾತ್ರ, ಚರ್ಚೆ ಹೋಗುವುದು ಪ್ರಾರ್ಥನೆ, ಇದೇನ ಆಧ್ಯಾತ್ಮಿಕ ಜೀವನ ಅಲ್ಲ. ಆಧ್ಯಾತ್ಮಿಕ ಜೀವನ ಮುಖ್ಯವಲ್ಲ ಎಂದು ಅಜಾಗರೂಕತೆಯಿಂದ ಬದುಕುವವರು ಈ ಸತ್ಯವನ್ನು ಪವಿತ್ರ ನಡುಕದಿಂದ ಕೇಳಬೇಕು. 1 ಕೊರಿಂಥದವರಿಗೆ 3:17 ಈ ಗ್ರಂಥದಲ್ಲಿ ಅತ್ಯಂತ ಬಲವಾದ ಎಚ್ಚರಿಕೆಯನ್ನು ನೀಡುತ್ತದೆ. ಈ ಗ್ರಂಥವು ಹೀಗೆ ಓದುತ್ತದೆ: ಯಾವನಾದರೂ ನನ್ನ ಆಲಯವನ್ನು ಹೊಳೆ ಮಾಡಿದರೆ ದೇವರು ಅವನನ್ನು ನಾಶ ಮಾಡುವನು, ಏಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಏನಿರ್ಲಿ ಹೇಳ್ತದೆ? ಯಾವನಾದರೂ ದೇವರ ಆಲಯವನ್ನು ಹೊಳೆ ಮಾಡಿದರೆ, ನಿಮ್ಮ ಆಲಯ ಹೇಗಿದ್ರೆ ದೇವರ ಮಕ್ಕಳೇ? ಹೊಳೆಯಿಂದ ತುಂಬಿದೆಯಾ? ಸಮಾಧಾನ ಶಾಂತಿ ಇದೆಯಾ? ಅಥವಾ ದುಃಖ, ಅಯ್ಯೋ ಭಾರ 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 ಭಾರ, ಎಷ್ಟು ವರ್ಷ ಆಯ್ತು ದೇವರ ಕಡೆ ಬಂದ ಮೇಲೆ, ಅಲ್ಲಾಂದರೆ ಅವರು ನನಗೆ ಹಂಗ ಮಾಡಿದ್ದಾರೆ, ಇವರು ನನಗೆ ಹಿಂಗ ಮಾಡಿದ್ದಾರೆ, ಮಕ್ಕಳಿಂಗ ಮಾಡಿದ್ದಾರೆ, ನೆಂಡರಿಂಗ ಮಾಡಿದ್ದಾರೆ, ಯಜಮಾನರಿಂಗ ಮಾಡಿದ್ದಾರೆ, ಇದೆಲ್ಲ ಒಳಗಡೆ ಇಟ್ಕೊಂಡ ನೀವು ಜೀವನ ಮಾಡುವುದು?
ಇದೆಲ್ಲ ತೆಗೆದುಹಾಕೋದಕ್ಕೆ ನೀವು ಕಳಿಲಿಲ್ಲ. ಇದೇ ಆತ್ಮೀಯ ಜೀವನ. ಅದೇ ನಾನು ಹೇಳಿರುವುದು, ಆತ್ಮೀಯ ಜೀವನಕ್ಕೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲದಿದ್ದರೆ, ಹೌದು ನೀವು ಆತ್ಮೀಯ ಜೀವನ ಮಾಡುತ್ತಾ ಇದ್ದೀರಿ, ಚರ್ಚ್ ಹೋಗ್ತಾ ಇದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಮತ್ತೆ ಬೈಬಲ್ ಓದುತ್ತಾ ಇದ್ದೀರಿ, ಆದರೆ ಅದೇನು ಪಾಲಿಸುವುದಿಲ್ಲ. ಬರೀ ಹೆಡ್ನಾಲಜಿಗೋಸ್ಕರ ನೀವು ಓದುತ್ತಾ ಇರಬೇಕು. ಪ್ರಾರ್ಥಿಸುತ್ತೀರಿ, ಏನು ನನಗದು ಕೊಡಬೇಕು, ಇದು ಕೊಡಬೇಕು, ಅದು ವಾಸಿಯಾಗಬೇಕು, ಇದು ಬೇಕು, ಹಣ ಬೇಕು, ನನಗೆ ಒಳ್ಳೆ ಜಾಬ್ ಬೇಕು, ಅದು ಬೇಕು. ಇದೇ ಪ್ರಾರ್ಥನೆ. ಇದೆಲ್ಲ ಆಧ್ಯಾತ್ಮಿಕ ಜೀವನ. ಆಧ್ಯಾತ್ಮಿಕ ಜೀವನ ಅಂದ್ರೆ ದೇವರ ಜೀವನ. ನಮ್ಮೊಳಗಡೆ ದೇವರಿದ್ದಾರೆ. ಆ ದೇವರನ್ನು ನೀವು ಕೊಲ್ಲುತ್ತಾ ಇದ್ದೀರಾ? ಆ ದೇವರನ್ನು ಅಂಧಕಾರದಲ್ಲಿ ನೀವು ಇಡ್ತಾ ಇದ್ದೀರಾ? ದೇವರೇನು ಹೇಳೋದು? ಯಾವನಾದರೂ ದೇವರ ಆಲಯವನ್ನು ಹೊಳೆ ಮಾಡಿದರೆ ದೇವರು ಅವನನ್ನು ನಾಶ ಮಾಡುವವನು. ನಮಗೂ ತುಂಬಾ ನಾಶ ಇದೆ ಹೊರಗಡೆ. ಅದಕ್ಕೂ ಮಾತ್ರ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮನ್ನು ದೇವರು ನಾಶ ಮಾಡುತ್ತಾರೆ ಅಂತ. ಇದು ನಂಬಿಕೆ ಇಲ್ಲದವರಿಗಲ್ಲ ಬರೆದಿರುವುದು, ಬದಲಾಗಿ ಭಕ್ತಿಯನ್ನು ಮರೆಯುವ ವಿಶ್ವಾಸಿಗಳಿಗೆ ಬರೆದಿರುವುದು. ಭಕ್ತಿ ಇಲ್ಲ, ಪ್ರಾರ್ಥನೆ ಮಾಡ್ತಾರೆ, ಭಕ್ತಿ ಇಲ್ಲ. ಭಕ್ತಿಯಿಂದ ನಾವು ಜೀವನ ಮಾಡಿದರೆ ಪವಿತ್ರತೆಯಿಂದ ನಾವು ಜೀವನ ಮಾಡುತ್ತೇವೆ. ಅದೇ ಭಕ್ತಿ. ಬೇರೆಯವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ, ಚರ್ಚ್ಗೋಸ್ಕರ. ನೀವೆಲ್ಲರೂ ಪ್ರಾರ್ಥಿಸಬೇಕಾಗಿರೋದು ಚರ್ಚ್ಗೋಸ್ಕರ, ನಿಮ್ಮ ಪಾಸ್ಟರ್ಗೋಸ್ಕರ. ನಿಮ್ಮ ಪ್ರಾರ್ಥನೆಯಿಂದ ಮಾತ್ರ ಒಂದು ಪಾಸ್ಟರ್ಗೆ ನಿಲ್ಲಕ್ಕಾಗತ್ತೆ. ನೀವೆಷ್ಟು ಪ್ರಾರ್ಥಿಸುತ್ತಾ ಇದ್ದೀರಿ? ನಿಮ್ಮ ವರ್ತನೆ ಮತ್ತು ಜೀವನ ಶೈಲಿಯಿಂದಾಗಿ ನೀವು ಆಧ್ಯಾತ್ಮಿಕ ಸಾವು, ಅಂದರೆ ಉದ್ದೇಶಪೂರ್ವಕ ಪಾಪ, ತಿಂಗಳುಗಟ್ಟಲೆ ಸಂಗ್ರಹಿಸಲಾದ ದ್ವೇಷ, ತಿದ್ದುಪಡಿಯನ್ನು ತಿರಸ್ಕರಿಸುವ ಹೆಮ್ಮೆ ಇತ್ಯಾದಿಗಳನ್ನು ನೀವು ಇಟ್ಕೊಂಡಿದ್ದೀರಾ. ತಿಂಗಳುಗಟ್ಟಲೆ ಸಂಗ್ರಹಿಸಿದ ದ್ವೇಷ, ಕೋಪ, ಶ್ರಮಸಾದಿರುವಿಗೆ, ಇದೆಲ್ಲ ನೀವು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀರಾ. ದೇವರ ಆಲಯ, ಅಲ್ಲಿ ಗಲೀಜು ಬಂದು ಗಟ್ಟಿಯಾಗಿ ಇರ್ತದೆ ಅಂತ ಅರ್ಥ ಮಾಡಿಕೊಳ್ಳಿ. ಕ್ಷಮಿಸೋದಕ್ಕೆ ಆಗ್ತಾ ಇಲ್ಲ. ಉದ್ದೇಶಪೂರ್ವಕ ಪಾಪ, ದ್ವೇಷ, ತಿದ್ದುಪಡಿಗಳನ್ನು ತಿರಸ್ಕರಿಸುವ ಹೆಮ್ಮೆ. ಪಾಸ್ಟರ್ ತಿದ್ದುಪಡಿ ಕೊಡ್ತಾರೆ, ಅಲ್ಲ ಬೇಡ. ಪಾಸ್ಟರ್ ಹೇಳ್ತಾರೆ ನೀವು ಹಿಂಗೆ ಜೀವನ ಮಾಡಬಾರದು, ನೀವು ಹಿಂಗೆ ಜೀವನ ಮಾಡಬೇಕು ಅಂತ ಪಾಸ್ಟರ್ ಮೆಸೇಜ್ ಕಳಿಸ್ತಾರೆ. ಅಲ್ಲಾಂದರೆ ಬೇರೆಯವರು ನಿಮಗೆ ಹೇಳ್ತಾರೆ, ಮೆಸೇಜಿಂದ ಹೇಳ್ತಾರೆ, ನಿಮಗೇನು ಗಮನನೇ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆ ದೌರ್ಬಲ್ಯವಲ್ಲ, ಆದರೆ ಉದ್ದೇಶಪೂರ್ವಕ ಅಜಾಗರೂಕತೆ. ಅರ್ಥ ಮಾಡಿಕೊಳ್ಳಿ. ಹೇಳಬೇಡಿ ನನಗೆ ಶಕ್ತಿ ಇಲ್ಲ ಅಂತ. ಯು ಆರ್ ಎ ಕೇರ್ಲೆಸ್ ಬಿಲೀವರ್. ಉದ್ದೇಶಪೂರ್ವಕ ಅಜಾಗರೂಕತೆ. ಏಕೆಂದರೆ ಕೆಲವು ವಿಶ್ವಾಸಿಗಳು ದೇವರು ಬಿಟ್ಟು ಹೋಗಬೇಕು ಎಂದು ಬಯಸುವ ಕೆಲವು ವರ್ತನೆಗಳು, ಪಾಪಗಳು ಅಥವಾ ಸಂಬಂಧಗಳು ಇನ್ನೂ ಅನುಮತಿಸುತ್ತಾರೆ. ದೇವರು ಹೇಳ್ತಾರೆ ಅದನ್ನು ಬಿಡು, ಅದಿನ್ನೂ ನೀವು ಮಾಡಬೇಡ, ಆ ಸಂಬಂಧವನ್ನು ಇನ್ನೂ ಇಟ್ಕೊಳ್ಳಬೇಡ. ಆದರೂ ಅವರಲ್ಲೇ ಹೋಗ್ತಾರೆ. ಅಲ್ಲಾಂದ್ರೆ ಆ ವರ್ತನೆಯನ್ನು ಮುಂದುವರಿಸಬಾರದು, ಆದರೂ ಅವರದೇ ಮಾಡುತ್ತಾರೆ. ನೋಡಿದವರ ಮಕ್ಕಳೇ, ನಿಮ್ಮ ದೌರ್ಬಲ್ಯ ಅಲ್ಲ, ನಿಮ್ಮ ಹಠಮಾರಿತನ, ಹೆಮ್ಮೆ. ಆದ್ದರಿಂದ ನಿಮಗೆ ಚಿಕ್ಕ ವಿಷಯಕ್ಕೂ ಕೂಡ ನಿಮಗೆ ಸೆಲ್ಫ್ ಕಂಟ್ರೋಲ್ ಸಿಗುವುದಿಲ್ಲ. ಹಲ್ಲೆಲೂಯಾ. ಅವರಿಗೆ ದೇವರು ಎಚ್ಚರಿಸುತ್ತಾನೆ, ಅಜಾಗರೂಕತೆಯಿಂದ ದೇವಾಲಯ ನಿರ್ವಹಣೆ ಅಪಾಯಕಾರಿ. ಅಜಾಗರೂಕತೆಯಿಂದ ದೇವಾಲಯ ನಿರ್ವಹಣೆ ಅಪಾಯಕಾರಿ. ಟೈಮೇ ಇಲ್ಲ ಗುಡಿಸೋದಕ್ಕಲ್ವಾ, ಟೈಮೇ ಇಲ್ಲ ದೇವರ ಕಡೆ ಸ್ಪೆಂಡ್ ಮಾಡುವುದಕ್ಕೆ. ತುಂಬಾ ಕೆಲಸ. ಟ್ಯೂಸ್ಡೇಗೆ ಮತ್ತೆ ಸಂಡೇ ಸರ್ವಿಸ್ಗೆಲ್ಲ ಪ್ರಾರ್ಥನೆ ಮಾಡಕ್ಕೆ ಟೈಮೇ ಇಲ್ಲ. ಎಷ್ಟು ಜನ ಎಷ್ಟೊಂದು ಪ್ರಾರ್ಥನೆ ಮಾಡುತ್ತಾರೆ ಅಂದ್ರೆ, ಕ್ರೈಸ್ವೇ ಚರ್ಚ್ಗೆ ಬರುವವರಿಂದ ಎಷ್ಟು ಪ್ರಾರ್ಥನೆ ಹೋಗುತ್ತದೆ ಅಂತ ದೇವರಿಗೆ ಮಾತ್ರ ಗೊತ್ತು. ಕ್ರೈಸ್ವೇ ಚರ್ಚ್ನವರಿಂದ ಎಷ್ಟು ಪ್ರಾರ್ಥನೆ ಯೂಟ್ಯೂಬ್ಗೆ ಹೋಗುತ್ತದೆ ಅಂತ ದೇವರು ನೋಡ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ. ನಿಮ್ಮ ದೇವಾಲಯದಲ್ಲಿ ನಡೆಯುತ್ತಾ ಇರುವುದು ಇದೆಲ್ಲ ನಡೆಯುತ್ತಾ ಇರಬೇಕು. ಹಲ್ಲೆಲೂಯಾ. ನೀವು ನಿಮ್ಮ ಹಠಮಾರಿ ಅಥವಾ ಸಾಂದರ್ಭಿಕ ನಿರ್ಧಾರಗಳಿಂದ ಬದುಕಿದರೆ, ಕೇರ್ಲೆಸ್ ಸಬ್ಮಿಷನ್, ಸಬ್ಮಿಟ್ ಮಾಡ್ತಾರೆ ಮತ್ತೆ ಮನೆ ಹೋಗಿ ಹಳೆ ತರ ಜೀವನ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಸಾಂದರ್ಭಿಕ
ನಿರ್ಧಾರಗಳಿಂದ ನೀವು ಬದುಕಿದರೆ ದೇವರ ತಿದ್ದುಪಡಿ ನಿಮ್ಮ ಹೆಮ್ಮೆ ಮತ್ತು ಸ್ವಾರ್ಥತೆಯನ್ನು ಮುರಿಯುವವರೆಗೆ ನಿಮ್ಮ ಶಾಂತಿಯನ್ನು ಮುರಿಯುತ್ತದೆ. ದೇವರು ನಿಮ್ಮ ಶಾಂತಿಯನ್ನು ಮುರಿದು ಬಿಡ್ತಾರೆ. ನಾವೆಷ್ಟು ಹಠಮಾರಿಗಳಾಗಿ ನಾವು ಜೀವನ ಮಾಡುತ್ತೇವೆ. ಟೈಮ್ ಇಲ್ಲ. ಶಾಂತಿ ಇದೆಯಾ ದೇವರ ಮಕ್ಕಳೇ? ಕಟ್ಟು. ನೀವೇನು ಮಾಡಿದ್ರೆ ಕಟ್ಟು. ಯಾಕೆ? ಫಸ್ಟ್ ಈ ದೇವಾಲಯ ಪವಿತ್ರತೆಯಿಂದ ಇಟ್ಕೊಳ್ಳಕ್ಕೆ ಕಲಿತುಕೊಳ್ಳಿ ದೇವರ ಮಕ್ಕಳೇ. ನಿಮ್ಮ ದೇವಾಲಯದಲ್ಲಿ ದೇವರನ್ನು ಗೌರವಿಸುವುದಕ್ಕೆ ಕಲಿತುಕೊಳ್ಳಿ ದೇವರ ಮಕ್ಕಳೇ. ಇಲ್ಲದಿದ್ದರೆ ಎಂದಿಗೂ ನಿಮಗೆ ಶಾಂತಿ ಅನುಭವಿಸುವುದಕ್ಕೆ ಆಗುವುದಿಲ್ಲ. ಎಂದಿಗೂ ಏನೇ ಸಿಕ್ಕಿದರು, ಎಷ್ಟು ದುಡ್ಡು ಸಿಕ್ಕಿದರು, ಎಲ್ಲಿ ಹೋಗಿ ನೀವು ಕೆಲಸ ಮಾಡಿದರು, ಎಷ್ಟೇ ಓವರ್ ಟೈಮ್ ಮಾಡಿ ದೇವರ ಕೆಲಸಕ್ಕೆ ಟೈಮ್ ಇಲ್ಲ. ಟ್ಯೂಸ್ಡೇ ಮೆಸೇಜ್ಗೆ, ಪಾಸ್ಟರ್ಗೆ, ಅಲ್ಲಾಂದ್ರೆ ಸಭೆಗೆ ಪ್ರೇಯರ್ ಮಾಡುವುದಕ್ಕೆ ಟೈಮ್ ಇಲ್ಲ. ಯೂಟ್ಯೂಬ್ಗೆ ಪ್ರೇಯರ್ ಮಾಡುವುದಕ್ಕೆ ಟೈಮ್ ಇಲ್ಲ. ಕೂತ್ಕೊಂಡು ಏನ್ ಮಾಡಿಕೊಳ್ಳ್ರಿ? ಸಮಾಧಾನ ನಮಗೆಂದಿಗೂ ಸಿಕ್ಕುವುದಿಲ್ಲ. ದೇವರು ಸಮಾಧಾನ ತಡೆ ಮಾಡುತ್ತಾರೆ. ಅರ್ಥ ಮಾಡಿಕೊಳ್ಳಿ. ಅದು ದೇವರು ನಮ್ಮನ್ನು ಎಚ್ಚರಿಸುತ್ತಾನೆ. ಕ್ಲೀನ್ ಮಾಡು. ನನ್ನ ಆಲಯದಲ್ಲಿ ತುಂಬಾ ಧೂಳು, ನನ್ನ ಆಲಯದಲ್ಲಿ ತುಂಬಾ ನೋಯಿಸು. ಶಾಂತ ಮಾಡಿಸ್ಕೊಳ್ಳಿ, ಶಾಂತ ಮಾಡಿಸ್ಕೊಳ್ಳಿ. ಅದೇ ನಿಮಗೆ ಶಾಂತತೆ ಇಲ್ಲ. ನನ್ನ ಆಲಯದಲ್ಲಿ ತುಂಬಾ ನೋಯಿಸು. ಆ ಕೋಪ, ಆ ಭಯ, ಆ ಹೋಟು ಅದೆಲ್ಲ ಇಟ್ಕೊಂಡು ನೋವು 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 ತುಂಬಾ ನೋಯಿಸು ದೇವರು ಹೇಳ್ತಾ ಇದ್ದಾರೆ. ದೇವರ ಮಂದಿರವನ್ನು ಸಾಮಾನ್ಯವಾದದೆಂದು ನಂಬಬೇಡಿ. ನೀವು ದೇವರ ಮಂದಿರ. ದೇವರನ್ನು ಗೌರವಿಸಿ. ನಿಮಗೆ ಆಳವಾದ ಭಕ್ತಿ ಬೇಕು. ನೀವು ಭಕ್ತಿಯುಳ್ಳ ವಿಶ್ವಾಸಿಗಳಾಗಿ ಜೀವನ ಮಾಡಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ.